ಯಾರಾದ್ರೂ ರೆಂಟ್ ಹೌಸ್ಗೆ ಈ ತರ ಇಂಟೀರಿಯರ್ ಮಾಡ್ತಾರ ನೋಡಿ, ಇಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಹಿಂಗ್ ಮಾಡಿ ಬಟ್ಟೆ ಹಿಂಗ್ ಹಾಕಿ ಕೆಳಗೆ ಇಳಿಸ್ಬಿಟ್ಟು ಹಾಕಿ ಮತ್ತೆ ಮೇಲ್ ಹಾಕಿ ಹಿಂಗ್ ಲಾಕ್ ಮಾಡ್ಬೋದು. ನಿಮ್ ಕಡೆಯಿಂದ ಅವ್ರಿಗೆ ಮಾಡ್ಕೊಟ್ಟಿದ್ದು ಎಲ್ಲಾ ಫ್ಲೋರ್ ಅಲ್ಲೂ ಇದೆ, ಇದು ಎಲ್ಲಾ ಫ್ಲೋರ್ ಅಲ್ಲೂ ಪ್ರೊವಿಷನ್ ಮಾಡ್ಕೊಟ್ಟಿದೆ ಸರ್. ಇದು ಯಾವುದೇ ರೀತಿಯಾದ ರೆಂಟಿಗೆ ಸೆಪರೇಟ್ ಓನರ್ಗೆ ಸೆಪರೇಟ್ ಅನ್ನೋ ತರ ಫೀಲ್ ಇಲ್ಲ ಸರ್. ಇದು ಎಲ್ಲ ಕಂಪ್ಲೀಟ್ ಓನರ್ಗೋಸ್ಕರ ಅಂತಾನೆ ಮಾಡ್ತಾರ ಮಾಡ್ಕೊಟ್ಟಿದೆ ಸರ್. ಸರ್ ಇದು ಬಾತ್ರೂಮ್ ಬಂದ್ಬಿಟ್ಟು ನಿಮ್ಗೆ ಸಂಕನ್ ಸ್ಲ್ಯಾಬ್ ಅಂತ ಬರುತ್ತೆ ಸರ್. ಸಂಕನ್ ಸ್ಲ್ಯಾಬ್ ಓಕೆ. ಇದನ್ನ ನಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೇನೆ ಆನ್ ಗೋಯಿಂಗ್. ಪ್ರೀಮಿಯಂ ಪ್ಯಾಕೇಜ್ ಬಂದ್ಬಿಟ್ಟು 1 kg ಬೆಳ್ಳಿ ಕೊಡ್ತಾ ಇದೆ ಸರ್. ಓನ್ಲಿ ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು 200 ರಿಂದ 300 ಲೀಟರ್ ಸೋಲಾರ್ ಕೂಡ ನಾವು ಪ್ರೊವಿಷನ್ ಕೊಡ್ತಾ ಇದೆ ಸರ್. ಫ್ರೀ ಕಾಸ್ಟ್ ಅದು ನಮ್ ಆಫರ್ ತರ ನಿಮಗೆ ಪ್ರೊವಿಷನ್ ಮಾಡ್ತಾ ಇದೀವಿ. ಅವ್ರು ಏನಾದ್ರು ನಮ್ಮ ಆಫೀಸ್ಗೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಂತ ಬಂದ್ರೆ ಅದು ಗೌರ್ಮೆಂಟ್ ಇಂದ ಏನ್ ಅಪ್ರೂವಲ್ ಮಾಡಿಸ್ಕೊಡ್ಬೇಕೋ ಅದು ನಮ್ ಕಡೆಯಿಂದನೇ ನಾವು ಮಾಡ್ಕೊಡ್ತಾ ಇದ್ದೀವಿ ಸರ್. ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಸರ್. 6 ಮಂತ್ ನಮ್ಮ ಲೇಬರ್ಸ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಇದು 1 BHK ಮನೆ ಸರ್. ನಿಮ್ಗೆ 1 BHK ಇದು ಹಾಲು, ಅದೇ ರೀತಿ ನಿಮ್ಗೆ ಓಪನ್ ಕಿಚನ್ ಬರ್ತಾ ಇದೆ. ಇಲ್ಲೊಂದು ವಿಶೇಷ ಇದೆ ನೋಡಿ, ಈ ಡೋರ್ ಅನ್ನ ಹಿಂಗ್ ತೆಗೆದ್ರೆ ಇಲ್ಲಿ ವಾಶ್ರೂಮ್ ಇದೆ ಸರ್. ವಾವ್, ಇದು ಕಾಣಿಸೋದೇ ಇಲ್ಲಲ್ಲ ಸರ್. ಇದು ತುಂಬಾ ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ದಸರಾ ಟು ದೀಪಾವಳಿ ಮಾತ್ರ ಸರ್. ಇದು ಗ್ಲಾಸ್ ಬರೋದಿಲ್ಲ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ. ಓನ್ಲಿ SS ರೇಲಿಂಗ್ಸ್ ಮಾತ್ರ ನಾವು ಕೊಡ್ತಾ ಇದೀವಿ. ಅಲ್ಲಿ ನಿಮ್ಗೆ ಸ್ಟೇರ್ ಕೇಸ್ ರೇಲಿಂಗ್ಸ್ ಎಲ್ಲ ಮಾಡಿದೀವಲ್ಲ ಸರ್. ಇದು ನಮ್ಮ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೀವಂತ. ಇಲ್ಲೇ ಇದೆ ನೋಡಿ ಮೆಟ್ರೋ ಸ್ಟೇಷನ್. ಸೊ ಇದೇ ಮೆಟ್ರೋ. ಓಕೆ, ಅದರ ಹಿಂಭಾಗನೇ ನಾವಿರುವಂತದ್ದು. ಓಹೋ ಹೋ, ವಾವ್ ಸೂಪರ್. ಹಂಗೆ ಮಾಡ್ಬಿಟ್ಟು ನಿಮ್ಗೆ ಅಲ್ಲಿ ಟಚ್ ಮಾಡುತ್ತೆ ಸರ್. ಇದು ಗೋಡೆಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಂಗೆ ಸೈಡಿಗೆ ಗ್ರಾನೈಟ್ ಅನ್ನು ಹಾಕಿದ್ದೀರಾ? ಹೌದು ಸರ್, ಹೌದು. ಈಗ ಎಲ್ಲಾರು ಹೇಳ್ತಿರ್ತಾರಲ್ಲ ಸರ್, ಪ್ಯಾರಾಪೆಟ್ ವಾಲ್ ಮೇಲೆ ನೀರ್ ಬಿದ್ಬಿಟ್ಟು ಕ್ರ್ಯಾಕ್ ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮೇಲ್ಗಡೆ ಗ್ರಾನೈಟ್ ಹಾಕಿ. ಇದು ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಬರ್ತಾ ಇದೆ ಸರ್. ನಿಮ್ಗೆ ಎರಡು ಬರುತ್ತೆ ಸರ್. ಇದು ನಿಮ್ಗೆ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್. ಇಲ್ಲ ಹಿಂಗಿರುತ್ತಾ, ಹಿಂಗ್ ಮಾಡ್ಕೊಂಡ್ರೆ ಟವೆಲ್ಸ್ ಗಳನ್ನೆಲ್ಲ ಹಾಕಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ವಿಜಯನಗರದ ಮೆಟ್ರೋ ಸ್ಟೇಷನ್ನ ಹಿಂಭಾಗ ಇದ್ದೀನಿ. ಸೊ ನನ್ನ ಹಿಂದೆ ಒಂದು ರಕ್ಷಿತ್ ನಿವಾಸ ಇದೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು. G+3 ಇದು. ಸೊ ಸಖತ್ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಇದನ್ನು ಕಟ್ಟಿರೋದು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು. ಇದರ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದುಬಿಟ್ಟು 75 lakh. ಎಸ್, 100%. ನೀವು ನೋಡಿ, ಮೇಲಿಂದ ನಿಮಗೆ ಈ ಕಡೆ ಸೈಡಿಂದ ನೋಡಿದ್ರು ಕೂಡ ಒಂದು ಒಳ್ಳೆಯ ವಿನ್ಯಾಸ ಇದೆ. ಜೊತೆಗೆ ತುಂಬ ಸೇಫ್ಟಿ ಮೆಜರ್ಮೆಂಟ್ ಇಟ್ಟು ಒಂದು ಸಂಧಿ, ಇದು ಒಂದು ಗಲ್ಲಿ ಅಂತ ಹೇಳ್ಬೋದು, ಅದ್ರ ಒಳಗಡೆ ಬಂದು ಇಷ್ಟು ಒಳ್ಳೆ ಬ್ಯೂಟಿಫುಲ್ ಹೋಮನ್ನು ಇವರು ನಿರ್ಮಿಸಿದ್ದಾರೆ. ಸೊ ಈ ಒಂದು ಮನೆಯ ಹೋಮ್ ಟೂರನ್ನು ಇವತ್ತು ಮಾಡ್ತಾ ಇದ್ದೀವಿ. ಯಾರ್ಯಾರು ಮನೆಯನ್ನು ಕಟ್ತಾ ಇದ್ದೀರಾ, ಸೊ ನಮಗೆ ಒಬ್ಬರು ಒಳ್ಳೆಯ ಕನ್ಸ್ಟ್ರಕ್ಷನ್ಸ್ ಅವರು ಬೇಕು ಅಂತಿದ್ರೆ ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ. ಜೊತೆಗೆ ಈ ಮನೆಯನ್ನು ನೀವು ನೋಡಿ, ನಿಮಗೆ ನಿಮ್ಮ ಮನೆ ಜೊತೆಗೆ ರೆಂಟ್ ಕೊಡಬೇಕಂದ್ರೂ ಕೂಡ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಮನೆಯನ್ನು ಹೀಗೆ ಮಾಡಬೇಕು, ಈ ಥರ ಮಾಡಬಹುದು ಅನ್ನುವಂಥ ಮಹತ್ವಾಕಾಂಕ್ಷೆ ಕೂಡ ನಿಮಗೆ ಇದ್ದರೆ ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ವೀರಭದ್ರ ಅವರು ಇಲ್ಲೇ ಇದ್ದಾರೆ. ಸರ್ ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಮತ್ತೊಂದು ಮನೆಯನ್ನ ಹಬ್ಬದ ಉಡುಗೊರೆಯಾಗಿ ಇವತ್ತು ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ. ಹೌದು ಸರ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಬ್ಬಕ್ಕೆ ಒಂದಿಷ್ಟು ಆಫರ್ ಕೂಡ ಇವರ ಸಂಸ್ಥೆಯಲ್ಲಿ ಈಗ ಲಭಿಸ್ತಾ ಇದೆ. ಅದ್ರ ಜೊತೆಗೆ ಒಂದು ಸಣ್ಣ ಗಲ್ಲಿ ಸರ್, ಇದು ಅದ್ರ ಒಳಗಡೆ ಬಂದು ನೀವು ಇಷ್ಟು ಬ್ಯೂಟಿಫುಲ್ ಮತ್ತೆ ತುಂಬಾ ದೊಡ್ಡದಾಗಿರುವಂತಹ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದೀರಾ. ಇಲ್ಲಿ ರೆಂಟ್ ಹೌಸು ಇದೆ, ಓನರ್ ಹೌಸು ಇದೆ. ಹೌದು ಸರ್, ಹೌದು. 30 x 39 ಸರ್. ಇದು ಸೈಜ್ ಬಂದ್ಬಿಟ್ಟು ನಿಮಗೆ 30 x 30 ಬರುತ್ತೆ. ನಿಮಗೆ ಸೆಟ್ ಬ್ಯಾಕ್ ಎಲ್ಲ ನಿಮಗೆ ಬಿಟ್ಬಿಟ್ಟು ಆಲ್ಮೋಸ್ಟ್ ಬಿಲ್ಡಪ್ ಬೇರೆ ಬಂದ್ಬಿಟ್ಟು 3600 ಸ್ಕ್ವೇರ್ ಫೀಟ್ ಬರ್ತಾ ಇದೆ ಬಿಲ್ಡಪ್ ಬೇರೆ ನಿಮಗೆ. ಇದು ನಿಮಗೆ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ 1 BHK ಮನೆ ಮಾಡಿದೀವಿ. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ 2 BHK ರೆಂಟಲ್ ಪರ್ಪಸ್ ಮಾಡಿದೀವಿ. ಸೆಕೆಂಡ್ ಫ್ಲೋರ್ 2 BHK ರೆಂಟಲ್ ಪರ್ಪಸ್ ಇದೆ. ಅದೇ ರೀತಿ ನಿಮಗೆ ಮೇಲ್ಗಡೆ ಬಂದ್ಬಿಟ್ಟು 2 BHK ಓನರ್ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಮಾಡಿದೆ ಸರ್ ನಿಮ್ಗೆ, ಟ್ಯಾಂಕ್ ರೂಮ್ ವಿತ್ ನಿಮ್ಗೆ ಇದು ಲಿಫ್ಟ್ ಕೂಡ ಇದರ ಪ್ರೊವಿಷನ್ ಆಗಿದೆ. 100% ಲಿಫ್ಟ್ ಕೂಡ ಇದರಲ್ಲಿ ಇದೆ. ಜೊತೆಗೆ ನಿಮ್ಗೆ ಸ್ಟೇರ್ ಕೇಸ್ ಕೂಡ ತುಂಬಾ ಅಗಲವಾಗಿದೆ. 30 x 30 ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಆಮೇಲೆ ನನಗಿಲ್ಲಿ ಆಶ್ಚರ್ಯ ಆಗಿದ್ದು, ಒಂದು ಮನೆ ರೆಂಟ್ ಹೌಸ್ ಅಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ ಇರೋದು, ಆದ್ರೂ ಕೂಡ ಅದು ರೆಂಟ್ ಹೌಸ್ ತರ ಅವ್ರು ಮಾಡಿಲ್ಲ ಸರ್ ಓನರ್. ಅವ್ರಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಯಾರಾದ್ರೂ ಮುಂದೆ ಬಾಡಿಗೆಗೆ ಬಂದ್ರೆ ಅವ್ರ ಸ್ವಂತ ಮನೆ ಅನ್ನೋ ತರ
ಅದನ್ನ ಆತರ ಸ್ವಂತ ಮನೆ ಅನ್ನೋ ತರನೇ ಫೀಲ್ ಕೊಟ್ಟಿದ್ದಾರೆ. ಆ ಇಂಟೀರಿಯರ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಓಕೆ, ಈಗ ಈ ಮನೆ ಸ್ವಲ್ಪ ಹೈಟ್ ಗಿದೆ ಸರ್. ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅದೆಲ್ಲ ಡೌನ್ ಗಿದೆ. ಇದನ್ನ ಕಂಪ್ಲೀಟ್ ಹೈಟ್ ಮಾಡಿದೀರಾ. ನನ್ಗನ್ಸೋದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದ್ರು ರೋಡ್ ಬಂದ್ರೆ ಟಾರ್ ಬಂದ್ರೆ ನಿಮ್ಗೆ 1.5 ಅಡಿ ಹೈಟ್ ಮಾಡ್ಬೇಕಲ್ಲ ಸರ್, ಹಾಗಾಗಿ ನಿಮ್ಗೆ ಒಂದು ಅಡಿ ಹೈಟ್ ಇದೆ ಸರ್ ನಿಮ್ಗೆ. ಅದೇ ರೀತಿ ಮನೆ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ 1 ಅಡಿ ಡೌನ್ ಅಲ್ಲಿ ಇದೆ, ಕಾರ್ ಮನೆ ಬಂದ್ಬಿಟ್ಟು ಹಾಫ್ ಅನ್ ಅಡಿ ನಿಮ್ಗೆ ಹೈಟ್ ಅಲ್ಲಿ ಬರುತ್ತೆ ಸರ್. ನಿಮ್ಗೆ ಎತ್ತರ ಇದೆ. ಎತ್ತರ ಇದೆ. ಓಕೆ, ಇಲ್ಲಿ ಬಂದ್ರು ನಿಮ್ಗೆ ಫ್ರಂಟ್ ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ ಸೇಫ್ಟಿ ಮೆಜರ್ಮೆಂಟ್ ಜಾಸ್ತಿ ಪ್ರಾಮಿನೆನ್ಸ್ ಇದೆ ಇಲ್ಲಿ. ಎಲ್ಲ ಕಂಪ್ಲೀಟ್ ಆಗಿ CNC ಕಟಿಂಗ್ ಅಲ್ಲಿ ನಿಮ್ಗೆ ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಮಾಡಿಸ್ಕೊಟ್ಟಿದೀವಿ. ಅದೇ ರೀತಿ ನಿಮ್ಗೆ ಈ ಕೆಳಗಡೆ ಬಂದ್ಬಿಟ್ಟು ಇದು ಕಂಪ್ಲೀಟ್ ಮಾರ್ಬಲ್ ಸರ್. ಇದು ಸರ್, ಇದು ನಿಮ್ಗೆ ಮಾರ್ಬಲ್ ಅಲ್ಲಿ ನಿಮ್ಗೆ ಎಲ್ಲ ಮುಂದ್ಗಡೆ ಫ್ರಂಟ್ ಎಲಿವೇಶನ್ ಲುಕ್ಗೋಸ್ಕರ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೊಟ್ಟಿರೋದು ಸರ್. ಇದು ನೇಮ್ ಪ್ಲೇಟ್ ಎಲ್ಲ ಅದು ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡಿದ್ದೀವಿ. ಇದು ನಮ್ಮ ಕಡೆಯಿಂದ ನಿಮ್ಗೆ ಬರುವಂತ ಸರ್. ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸ್ವಲ್ಪ ಕ್ಲೈಂಟ್ ಮೀಡಿಯಂ ತಗೊಂಡಿದ್ರು ಮುಂಚೆ, ಅವ್ರು ಪ್ರೀಮಿಯಂ ತಗೊಂಡಿದ್ರೆ ನಮ್ಮ ಕಡೆಯಿಂದ ಸ್ವಲ್ಪ ಇಲ್ಲಿಂದ ನಾವು ಮಾಡ್ಕೊಡ್ತೀವಿ. ನಿಮ್ಮ ಒಂದೊಂದು ಮನೆ ಒಂದೊಂದ್ ತರ ಡಿಸೈನ್ ಜೊತೆಗೆ ಮನೆ ಗೇಟ್ ಅನ್ನೋದೇ ಸ್ಪೆಷಲ್. ಲಾಸ್ಟ್ ಮನೆ ನಾವು ತೋರಿಸಿದ್ವಿ, ಸೆಲೆಬ್ರಿಟಿ ಮನೆ ತರ ಗೇಟ್ ಇತ್ತು. ಸೊ ಇದು ಇನ್ನೊಂದ್ ತರ ಇದೆ ಅಂದ್ರೆ ಇದು ಕಡಿಮೆ ಖರ್ಚು, ಅದು ಕಡಿಮೆ ಖರ್ಚು ಹೇಗೆ ಸರ್? ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನೀವು ನೋಡಿದಾಗ ಸ್ವಲ್ಪ ಕಾಸ್ಟ್ ಎಕ್ಸ್ಪೆನ್ಸ್ ಜಾಸ್ತಿ ಇತ್ತು ಸರ್. ಇದನ್ನ ಸ್ವಲ್ಪ ಮೀಡಿಯಂ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಆಗಿರುವಂತ ಗೇಟ್. ಆಲ್ಮೋಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಾವು 5 feet 6 feet ಕೊಡ್ತಾ ಇದೀವಿ. ಬಟ್ 10 feet ಮೇಲ್ಗಡೆ ಕ್ಲೈಂಟ್ ಎಲ್ಲ ನಿಮಗೆ ಓಕೆ ಮಾಡ್ಬಿಟ್ಟು ಮಾಡಿಸ್ಕೊಂಡಿರೋಂತ 10 feet ಗೆ ಅಂದ್ರೆ ಯಾರು ಕೂಡ ಒಳಗೆ ಬರೋದಕ್ಕೆ ಆಗೋದಿಲ್ಲ. ಇಲ್ಲ ಸರ್, ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ಯಾರು ಎಂಟ್ರಿ ಆಗೋದಕ್ಕೆ ಆಗಲ್ಲ. ಓಕೆ, ಸೂಪರ್. ಬನ್ನಿ ಸರ್. ಅದೇ ರೀತಿ ನಿಮ್ಗೆ ಗೇಟ್ ಒಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಕಾರ್ ಪಾರ್ಕಿಂಗ್ ಬರುತ್ತೆ ಸರ್. ಓಕೆ, ನಿಮ್ಗೆ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು 12 into ನಿಮ್ಗೆ 28 ಇದೆ ಸರ್. ನಿಮ್ಗೆ ಎರಡು ಕಾರ್ ನಿಲ್ಸಬಹುದು ಸರ್, ಆರಾಮಾಗಿ ನಿಲ್ಲಿಸಬಹುದು ಸರ್. ಬೈಕ್ ಗಳಾದ್ರೆ ಸುಮಾರು ನಿಲ್ಸಬಹುದು, ಕಾರ್ ಆದ್ರೆ ಒಂದ್ 2 ಇನೋವಾ ಆರಾಮಾಗಿ ನಿಲ್ಸಬಹುದು. ಅಷ್ಟು ಸ್ಪೇಸ್ ಆಗಿ ಮಾಡ್ಕೊಟ್ಟಿದೆ ಸರ್. ಅದೇ ರೀತಿ ನಿಮ್ಗೆ ಇಲ್ಲಿ ಟ್ಯಾಂಕ್ ರೂಮ್ ಬರುತ್ತೆ. ಇಲ್ಲಿ ಕೂಡ ಬೋರ್ ಕೂಡ ಇದೆ. ಇದು ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ತೋರಿಸ್ತಾರೆ ಬೋರ್ ಗಿಲ್ಲ ನೀಟಾಗಿ ಕವರ್ ಮಾಡ್ಕೊಟ್ಟಿದ್ದೀವಿ. ಈ ಬೋರ್ ಅನ್ನೋದು ನೀವೇ ಹಾಕೊಳ್ಳೋದಾ ಅಥವಾ ಹೆಂಗೆ ಸರ್? ಇದು ಬೋರ್ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಇರೋದಿಲ್ಲ. ಅದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಅವರು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಆಫೀಸ್ ವಿಸಿಟ್ ಮಾಡಿದಾಗ ಈಗ ಬೋರ್ ಏನಾದ್ರು ಬೇಕು ಅಂತಂದ್ರೆ ಅವರಿಗೆ ಅದ್ರ ಬಗ್ಗೆ ಏನೇನ್ ಬೇಕೋ ಸಪೋರ್ಟಿಂಗ್ ನಾವು ಮಾಡ್ತಾ ಇದ್ದೇವೆ ಸರ್. ಈಗ ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡ್ಕೊಂಡು ಮತ್ತೊಂದು ನಿಮ್ಗೆ ಬೋರ್ವೆಲ್ ಮೋಟರ್ ಹಾಕೋದು ನಿಮ್ಗೆ ಎಲ್ಲದು ಪ್ರತಿಯೊಂದನ್ನು ಸಪೋರ್ಟಿಂಗ್ ನಾವು ಮಾಡ್ಕೊಡ್ತಾ ಇದೀವಿ. ಅದು ಸಪರೇಟ್ ಆಗಿ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ, ನೀವು ಕೊಡ್ತೀರಾ? ಹೌದು ಸರ್, ಹೌದು. ಓಕೆ, ಸೂಪರ್. ಅದೇ ರೀತಿ ನಿಮ್ಗೆ ಸ್ವಲ್ಪ ಇಂಟೀರಿಯರ್ ವರ್ಕ್ ಎಲ್ಲ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ನೋಡಿ ವೀಕ್ಷಕರೇ, ಇದು ಕೆಲವೊಂದು ಕೆಲಸಗಳು ಇನ್ನೂ ನಡೀತಾ ಇದೆ. ಸೊ ನಡೀತಿರ್ಬೇಕಾದ್ರೆ ಬಂದು ಯಾಕೆ ವಿಡಿಯೋ ಮಾಡಿದೀವಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಎಲ್ಲ ಕ್ಲೀನ್ ಆದ್ಮೇಲೆ ಚಂದವಾಗಿ ತೋರಿಸಿದ್ರೆ ಓಕೆ ಸೂಪರ್ ಆಗಿದೆ ಅಂತ ಅನ್ಕೊಂತಾರೆ. ಸೊ ಬೇಡ, ಕೆಲಸ ಮಾಡುವಾಗ್ಲೇ ಹೇಳಿ ಸರ್ ಬರ್ತೀನಿ ಅಂತ ಹೇಳಿದೆ. ಸೊ ತುಂಬಾ ಕೆಲಸಗಳು ನಡೀತಾ ಇದೆ. ಇದು ಬಾಡಿಗೆ 1 BHK ಮನೆ ಬರುತ್ತೆ ಸರ್. ಅದೇ ರೀತಿ ಇದು ಮೇನ್ ಡೋರ್ ನಿಮಗೆ ಕಂಪ್ಲೀಟ್ ಟೀ ಕುಡ್ ನಾವು ಮಾಡ್ಕೊಟ್ಟಿರುವಂತದ್ದು. ಓಕೆನಾ ಸರ್? ಇದು ಯಾವುದೇ ರೀತಿ ಅದನ್ನು ರೆಂಟಿಗೆ ಸೆಪರೇಟ್ ಓನರ್ಗೆ ಸೆಪರೇಟ್ ಅನ್ನೋ ತರ ಫೀಲ್ ಇಲ್ಲ ಸರ್. ಇದು ಎಲ್ಲ ಕಂಪ್ಲೀಟ್ ಓನರ್ಗೋಸ್ಕರ ಅಂತಾನೆ ಮಾಡ್ಕೊಟ್ಟಿದ್ದೀವಿ ಸರ್. ಇಲ್ಲೂ ನೀವು ಇದನ್ನ ಯೂಸ್ ಮಾಡಿ ನಿಮಗೆ ಅದೇ ರೀತಿ ನಿಮಗೆ ಟೈಲ್ಸ್ ಹಾಕೊಟ್ಟಿದ್ದೀವಿ. ನಮ್ದು ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 100 square feet ನಾವು ಟೈಲ್ಸ್ ಕೊಡ್ತಾ ಇದ್ದೀವಿ ಸರ್. ಆ ಮನೆ ಎದುರುಗಡೆ ನಿಮಗೆ ಫ್ರಂಟ್ ಎಲಿವೇಶನ್ ಪರ್ಪಸ್ಗೋಸ್ಕರ. ಬಟ್ ಏನಪ್ಪಾ ಅಂದ್ರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಅವರಿಗೆ ಅಡಿಷನಲ್ ಬೇಕಾಗಿರೋದು ಮಾಡಿಸ್ಕೊಂಡಿರೋದು ಸರ್. ಮಾಡಿಸ್ಕೊಂಡಿದ್ದಾರೆ. ಹೌದು. ರೌಂಡ್ ಅಪ್ ನಾವು ನೋಡಿದ್ರೆ ಅಲ್ಲೂ ಕೂಡ ಸೇಫ್ಟಿಗೆ ಇದಿದೆ, ಅಲ್ಲೂ ಯಾರು ಎಂಟ್ರಿ ಆಗೋಕ್ಕಾಗಲ್ಲ ಮಾಡ್ಕೊಟ್ಟಿದ್ದೀವಿ ಸರ್. ಮಾಡಿ ಮಾಡ್ಕೊಡಿ. ಎಷ್ಟು ಪಿಲ್ಲರ್ ಇದೆ ಸರ್ ಇದರಲ್ಲಿ? ಸರ್ ಇದು ಪಿಲ್ಲರ್ ಬಂದ್ಬಿಟ್ಟು 8 ಪಿಲ್ಲರ್ ಬರುತ್ತೆ ಸರ್. ಇದು 30 into 30 ಸೈಟ್ 8 ಪಿಲ್ಲರ್ ಬರುತ್ತೆ. 4 ಪಿಲ್ಲರ್ ಬಂದ್ಬಿಟ್ಟು ನಿಮಗೆ ಇದಕ್ಕೆ ಲಿಫ್ಟ್ ಕೂಡ ಇರೋದ್ರಿಂದ 4 ಪಿಲ್ಲರ್ ಆಗಿದೆ. ಆಮೇಲೆ ಒಂದು ವಿಚಾರ ಕೇಳ್ಪಟ್ಟೆ ನಾನು, ಈ ಬಿಲ್ಡಿಂಗ್ ಅನ್ನ ಕೇವಲ 10 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ. ಹೌದು ಸರ್, ಅದು ತುಂಬಾ ಚಾಲೆಂಜಿಂಗ್ ಆಯ್ತು ಸರ್. ಇದು ತುಂಬಾ ಚಿಕ್ಕ ರೋಡ್ ಅಲ್ಲ ಸರ್. ನಾವು ಎಷ್ಟು ಡಿಲೇ ಮಾಡ್ತೀವೋ ಅಷ್ಟು ನಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ನಾವು ಎಷ್ಟು ಬೇಗ ಕೆಲಸ ಮಾಡ್ತೀವೋ ಅಷ್ಟು ಕ್ವಿಕ್ ಆಗಿ ನಮ್ಗೆ ಬೇಗ ಕೆಲಸ ಮುಂದ್ಗಡೆ ಮೂವ್ ನೋಡಿ. 10 ತಿಂಗಳಲ್ಲಿ ಕೆಲವರು ಹೇಳ್ತಾರೆ ನಂಗೆ 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀರಾ ಅಂತ. ಸೊ ನಿಮಗೆ ಬೇಗ ಆಗ್ಬೇಕು, ಪಕ್ಕಾ ನೀಟ್ ಅಂಡ್ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಯಾವುದೇ ರೀತಿಯಾದ ಕ್ಯಾಶ್ ಫ್ಲೋ ನೀಟಾಗಿತ್ತು ಅಂದ್ರೆ ನಾವೇನ್ ಟೈಮ್ ಕೊಟ್ಟಿರ್ತೋ ಆ ಟೈಮಲ್ಲಿ ಮುಗಿಸ್ಕೊಡೋ ಜವಾಬ್ದಾರಿ ನಮ್ದು ಸರ್. ಅವ್ರ ಕಡೆಯಿಂದ ಏನಾದ್ರು ಕ್ಯಾಶ್ ಫ್ಲೋ ಮಾತ್ರ ಸ್ಲೋ ಆದ್ರೆ ಮಾತ್ರ ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಲೋ ಆಗುತ್ತೆ ಸರ್. ಬಟ್ ನಾವ್ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಚಿಕ್ಕದ ಏರಿಯಾದಲ್ಲಿ ನಾವು ಮಾಡ್ತಿದ್ದೇವೆ ಅಂದ್ರೆ ಬೇಗ ಕೆಲಸ ನಮಗೆ ಮುಗ್ಬೇಕು ಸರ್. ಈಗ ನಮಗೆ ಬೇಗ ಕೆಲಸ ಹೋಗ್ತಾ ಇದ್ರೆ ನಮಗೆ ಅದು ಎಕ್ಸ್ಪೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಇಲ್ಲ ನಮಗೆ ಕೆಲಸ ಬೇಗ ಹೋಗ್ಲಿಲ್ಲ ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಚಿಕ್ಕ ಸೈಟ್ ಅಲ್ಲಿ ಇನ್ನೂ ಸ್ವಲ್ಪ ಡ್ರಾಗ್ ಆಗೋ ಚಾನ್ಸಸ್ ಇರುತ್ತೆ. ಒಳಗಡೆ ಹೋಗೋಣ. ಅದೇ ರೀತಿ ನಿಮಗೆ ಮೇನ್ ಡೋರ್ ಬರುತ್ತೆ ಸರ್. ಇದು ಕಂಪ್ಲೀಟ್ ನಿಮಗೆ ಟೀ ಕುಡ್ ಅಲ್ಲಿ ಮಾಡ್ಕೊಟ್ಟಿರುವಂತದ್ದು. ಇದು 1 BHK ಮನೆ ಸರ್. ನಿಮ್ಗೆ 1 BHK ಇದು ಹಾಲು. ಅದೇ ರೀತಿ ನಿಮ್ಗೆ ಓಪನ್ ಕಿಚನ್ ಬರ್ತಾ ಇದೆ. ಓಕೆ, ಇಲ್ಲಿ ಇಂಟೀರಿಯರ್ ವರ್ಕ್ ಕೂಡ ಇದು ಬಾಡಿಗೆ ಮನೆ ಅನ್ನೋ ತರ ಇಲ್ಲೂ ಇಲ್ಲ ಅಲ್ಲ? ಹೌದು ಸರ್. ಇದು ಕಂಪ್ಲೀಟ್ ಎಲ್ಲ ಪ್ರೀಮಿಯಂ ಪ್ಯಾಕೇಜ್ ಇಂಟೀರಿಯರ್ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಓಕೆ, ಇಂಟೀರಿಯರ್ ಬಂದ್ಬಿಟ್ಟು ಇದು ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರೋದಿಲ್ಲ. ಇದು ಸಪರೇಟ್ ಆಗಿ ಅವ್ರಿಗೆ ಮಾಡ್ಕೊಟ್ಟಿರೋದು. ಬಟ್ ಏನಪ್ಪಾ ಅಂದ್ರೆ ಇಂಟೀರಿಯರ್ ನಮ್ದು ಐಡಿಯಾಸ್ ಎಲ್ಲ ನಮ್ಮ ಇಂಜಿನಿಯರ್ ಪ್ರೊವೈಡ್ ಮಾಡಿರೋದು ಸರ್. ಡಿಸೈನ್ಸ್ ಆಗ್ಲಿ ಮತ್ತೊಂದು ಸೆಲೆಕ್ಷನಿಂಗ್ ಅದೆಲ್ಲ ನಮ್ಮವರೇ ಮಾಡಿರೋದು ಸರ್. ಇಲ್ಲಿ ಸ್ವಲ್ಪ ಲೇಬರ್ಸ್ ಎಲ್ಲ ಸ್ಟೇ ಆಗಿದ್ದಾರೆ. ನಮ್ಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ.
ಇಲ್ಲಿ ಬಾತ್ರೂಮು ಇಲ್ಲೊಂದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಬರುತ್ತೆ ಸರ್. ಒಂದೇ ಬರುತ್ತೆ. ಹೌದು ಸರ್, ಇದು 1 BHK ಮನೆಗಿದೆ, ಒಂದು ಕಾಮನ್ ಬಾತ್ರೂಮ್ ಬರ್ತಾ ಇದೆ. ಓಕೆ. ಸೈಜ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 4.5 ಇಂಟು ನಿಮಗೆ 8 ಇದೆ ಸರ್ ಇದು. ಅಪ್ ಟು ಮೇಲ್ವರೆಗೂ ಟೈಲ್ಸ್ ಹಾಕಿದಿರಲ್ಲ? ಹೌದು ಸರ್, ನಿಮ್ಗೆ ಅಪ್ ಟು ನಿಮಗೆ 10 ಫೀಟ್ ನಮ್ಮ ಪ್ಯಾಕೇಜ್ ಅಲ್ಲೇ ಬರ್ತಾ ಇದೆ ಸರ್, ಕವರ್ ಮಾಡಿಕೊಟ್ಟಿದೆ. ಈಗ ಇದೆಲ್ಲ ಯಾವುದು ಫಿಟ್ಟಿಂಗ್ಸ್ಗಳು ಸೆರಾನಾ? ಹೌದು ಸರ್, ಹೌದು ಸರ್. ಇದು ಏನೇನಂದ್ರೆ ಬಾತ್ರೂಮ್ಸ್ ಎಲ್ಲ ಬಂದ್ಬಿಟ್ಟು ಸಂಕನ್ ಸ್ಲ್ಯಾಬ್ ಬಂದಿದೆ ಸರ್ ಇದಕ್ಕೆ. ನಿಮಗೆ ಪ್ರತಿ ಬಾತ್ರೂಮ್ಸ್ ಅಲ್ಲೇ ಸಂಕನ್ ಸ್ಲ್ಯಾಬ್ ಇದೆ, ಹಾಗಾಗಿ ನಿಮಗೆ ಬಾತ್ರೂಮ್ ಹೈಟ್ ಬಂದ್ಬಿಟ್ಟು 9 ಫೀಟ್ ಬಂದಿದೆ ಸರ್ ಇದು. ಓಕೆ ಓಕೆ ಓಕೆ. ಸಂಕನ್ ಸ್ಲ್ಯಾಬ್. ಹಾ ಸರ್, ಸಂಕನ್ ಸ್ಲ್ಯಾಬ್. ಅದು ನಿಮ್ಗೆ ಮೇಲ್ಗಡೆ ತೋರಿಸ್ತೇನೆ ಸರ್, ಅದು ಯಾವ ರೀತಿ ಅನ್ನೋದನ್ನ ಮೇಲ್ ಮನೆಗೆ ಹೋದಾಗ ಮಾತಾಡೋಣ, ಯಾಕಂದ್ರೆ ಇಲ್ಲಿಗಿಂತ ಅಲ್ಲಿ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡ್ಬೋದು ಅದು. ಓಕೆ, ಅದನ್ನ ಸ್ವಲ್ಪ ಜನ ಗಣನೆಗೆ ತಗೋಬಹುದು, ಹೊಸ ಮನೆ ಕಟ್ಟೋರ್ಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಲಿಫ್ಟ್ ಇಲ್ಲಿಂದ ಲಿಫ್ಟ್ ಇದೆ, ಯಾಕಂದ್ರೆ ಇದು 4 ಫ್ಲೋರ್ ಇರೋದ್ರಿಂದ G+3 ಅಲ್ವಾ ಇದು? G+3 ಸರ್. ಇದು ಮೇಲ್ಗಡೆ ಒಂದು ರೂಮ್ ಕೊಟ್ಟಿದೀವಿ, ಹೆಡ್ ರೂಮ್ ತರ ಅಂದ್ಬಿಟ್ಟು. ಲಿಫ್ಟ್ ಕೂಡ ನಿಮ್ಮ ಪ್ಯಾಕೇಜ್ ಅಲ್ಲಿ ನಾವು ಮೊದಲೇನೆ ಡ್ರಾಯಿಂಗ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕೊಟ್ಟಿರ್ತೇವೆ ಸರ್, ಅದ್ರ ಪ್ರಕಾರನೇ ಎಕ್ಸಿಕ್ಯೂಷನ್ ಆಗಿರುತ್ತೆ ಸರ್. ಲಿಫ್ಟಿಗೆಲ್ಲ ಎಡ್ಜಸ್ ಎಲ್ಲ ಇದು ನಿಮಗೆ ಗ್ರಾನೈಟ್ಸ್ ಎಲ್ಲ ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡಿಕೊಟ್ಟಿರ್ತೇವೆ ಸರ್ ನಿಮಗೆ. ಇದು ನಮ್ಮ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಮೇಲಕ್ಕೆ ಹೋಗೋಣ. ಓಕೆ ಸರ್. ಅದೇ ರೀತಿ ನಿಮ್ಗೆ ಇದು ಮೆಟ್ಲು ಸೈಜ್ ಬಂದ್ಬಿಟ್ಟು ಇದು ನಿಮಗೆ 3 ಫೀಟ್ ಬರುತ್ತೆ ಸರ್. ಮೇಲ್ಗಡೆ ಹೋಗ್ತಾ ಒಂದು 3.5 ಬರ್ತಾ ಇದೆ. ಸ್ವಲ್ಪ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ 3.5 ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಇಲ್ಲ ಸರ್. ಈಗ ಮೇಲ್ಗಡೆ G+3 ಇರೋದ್ರಿಂದ ಏನಾದ್ರೂ ಮೆಟೀರಿಯಲ್ ಎಲ್ಲ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಅಡಿ ಜಾಸ್ತಿ ತಗೊಂಡಿದೆ ಸರ್. ಸರ್, ಇಲ್ಲಿ ಪೈಪ್ ಅನ್ನು ಹೊರಗಡೆನೆ ಇಟ್ಟಿದ್ದೀರಾ? ಹೌದು ಸರ್. ಕೆಲವೊಂದು ಮನೆಗಳಲ್ಲಿ ಹೊರಗಡೆ ಇಲ್ಲ, ಇದು ಇಲ್ಲಿದೆ. ಯಾಕೆ ಇದು ಹೊರಗಡೆ ಬಿಟ್ಟು? ಸರ್, ನಾರ್ತ್ ಈಸ್ಟ್ ಬಂದ್ಬಿಟ್ಟು ನಿಮಗೆ ದೇಮಳೆ ಬರುತ್ತೆ, ಈಸ್ಟ್ ಮತ್ತೆ ನಿಮಗೆ ಸೌತ್ ಬಂದ್ಬಿಟ್ಟು ಅಗ್ನಿಮೂಲೆ ಬರುತ್ತೆ ಸರ್. ಇದು ಅಗ್ನಿಮೂಲೆ ಏನಾಗಿತ್ತು ಅಂದ್ರೆ ಎಲ್ಲಾ ಫ್ಲೋರ್ ಕಿಚನ್ಸ್ ಕೂಡ ನಿಮ್ಗೆ ಈ ಕಡೆ ಸೈಡ್ ಬರ್ತಿದೆ, ಹಾಗಾಗಿ ಇದನ್ನ ಸ್ವಲ್ಪ ಒಳಗಡೆ ತಗೋಣ ಅಂದ್ರೆ ಆ ಕಡೆ ಸ್ವಲ್ಪ ಪಿಲ್ಲರ್ ಬಂತಲ್ಲ ಸರ್, ಹಾಗಾಗಿ ಇದು ಸ್ವಲ್ಪ ಒಳಗಡೆ ತಗೊಂಡು ನೀವು ಮಾಡ್ಕೊಟ್ಟಿರೋದು. ಓಕೆ ಓಕೆ ಓಕೆ, ಸೂಪರ್. ಇಲ್ಲಿ ಮಾತ್ರ 3 ಫೀಟ್ ಬರುತ್ತಲ್ಲ? ಇದು 3 ಫೀಟ್ ಬರುತ್ತೆ ಸರ್, ಅದು 3.5 ಫೀಟ್ ಬರುತ್ತೆ. ಓಕೆ. ಅದೇ ರೀತಿ ನಿಮಗೆ ಫುಲ್ ಇದು ಟೈಲ್ಸ್ ಎಲ್ಲ ಹಾಕೊಟ್ಟಿದ್ದೀವಿ ನಿಮಗೆ. ಲಾಸ್ಟ್ ಟೈಮ್ ನಿಮಗೆಲ್ಲ ಪ್ರತಿ ವಿಂಡೋಸ್ಗೆಲ್ಲ ನಿಮಗೆ ಅಡ್ಜಸ್ಟ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಇದು ನಿಮಗೆ ಲಿಫ್ಟ್ ಪ್ರಯೋಜನ ಬರುತ್ತೆ ಸರ್ ಈ ಮನೆಗೆ. ಈಗ ಹೋಗ್ತಿರೋದು ರೆಂಟ್ ಹೌಸ್ ಅಲ್ಲ? ಇದು ರೆಂಟ್ ಹೌಸ್ ಬರುತ್ತೆ ಸರ್. ಓಕೆ. ಇದು ಪ್ಯಾಸೇಜ್ ಬಂದ್ಬಿಟ್ಟು ನಿಮಗೆ 4.5 ಇದೆ ಸರ್. ವಾವ್. ಇಲ್ಲಿ ಗಿಡಗಳನ್ನು ಇಟ್ಕೋಬಹುದು, ತುಳಸಿ ಕಟ್ಟೆ ಇಟ್ಕೋಬಹುದು, ಪ್ರತಿಯೊಂದು. ಅಂದ್ರೆ ಈಗ ಹೊರಗಡೆ ಇಲ್ಲಿ ನಿಂತ್ಕೊಂಡು ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದೀರಾ. ಅದೇ ರೀತಿ ನಿಮ್ಗೆ ಇಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಸರ್ ಸ್ವಲ್ಪ. ಇದು ಸರ್ ಮೇನ್ ಡೋರ್ ನಿಮ್ಗೆ ಬಂದ್ಬಿಟ್ಟು ಕಂಪ್ಲೀಟ್ ಟೀ ಕುಡ್ ಎಲ್ಲ ಮಾಡ್ಕೊಟ್ಟಿರುವಂತದ್ದು. ಓಕೆ. ಈ ಮೈನ್ ಡೋರು ಟೀ ಕುಡ್ಡೇನೆ? ಹೌದು ಸರ್, ಕಂಪ್ಲೀಟ್ ನಿಮಗೆ ಟೀ ಕುಡ್ಡೆ. ಅದು ಕೆಲವೊಂದೆಲ್ಲ ಡಿಫ್ರೆನ್ಸ್ ಬಂದಿದೆ ಸರ್ ಅಮೌಂಟ್. ಇದಕ್ಕೊಂದು ಪಾಲಿಶ್ ಬರುತ್ತಲ್ಲ? ಹಾ ಸರ್, ಇದು ಪ್ಯೂ ಪಾಲಿಶ್ ಮಾಡಿರೋಂಥದ್ದು ಸರ್ ನಿಮಗೆ. ಪ್ರತಿ ವಿಂಡೋಸ್ ಮತ್ತೆ ನಿಮ್ಗೆ ಇಲ್ಲಿ ವಿಂಡೋಸ್ ಬಂದ್ಬಿಟ್ಟು ಮೇನ್ ಡೋರ್ ಅಲ್ಲೆಲ್ಲ ನಿಮ್ಗೆ ವುಡ್ ವಿಂಡೋಸ್ ಕೊಟ್ಟಿದೆ ಸರ್. ಇದು ನಿಮ್ಗೆ ಎಲ್ಲ ಪ್ಯೂ ಪಾಲಿಶ್ ಆಗಿರೋದು. ಎಲ್ಲ ವುಡ್ ವಿಂಡೋ? ಇದು ಎಲ್ಲ ವುಡ್ ವಿಂಡೋಸ್ ಬರುತ್ತೆ ಸರ್ ನಿಮ್ಗೆ. ಎಷ್ಟು ಗಾಳಿ ಬೆಳಕು ತುಂಬಾ ಬರುತ್ತೆ, ಯಾಕಂದ್ರೆ ಅಗಲವಾಗಿದೆ ಕಿಟಕಿ ಅನ್ನೋದು, ತುಂಬಾ ಅಗಲ ಇದೆ. ಆಮೇಲೆ ಇದು ಒಳಗಡೆ ಇರೋದ್ರಿಂದ ಧೂಳು ಕೂಡ ಏನ್ ಜಾಸ್ತಿ ಬರೋದಿಲ್ಲ. ಹೌದು ಸರ್. ಓಕೆ. ಎಸ್, ಬನ್ನಿ ಸರ್, ಒಳಗಡೆ ಬನ್ನಿ. ನಿಮ್ಗೆ ಹಾಲ್ ಬಂದ್ಬಿಟ್ಟು ಸೈಜು 10 ಇಂಟು ನಿಮ್ಗೆ 16 ಬರುತ್ತೆ ಸರ್ ಇದು. ಓಕೆ. ಓಕೆನಾ? ಇದು ನಿಮ್ಗೆ 30 ಇಂಟು ಸ್ವಲ್ಪ ಚಿಕ್ಕದಾಗ ಬರುತ್ತೆ. 10 ಇಂಟು 16 ನಿಮ್ಗೆ ಹಾಲ್ ಬರ್ತಾ ಇದೆ. ಯಾರಾದ್ರೂ ರೆಂಟ್ ಹೌಸ್ಗೆ ಈ ತರ ಇಂಟೀರಿಯರ್ ಮಾಡ್ತಾರಾ? ನೋಡಿ, ಇಲ್ಲಿ ಮಾಡಿದ್ದಾರೆ. ಸೊ ಇದನ್ನ ನೀವು ರೆಂಟ್ ಹೌಸ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಟಿವಿ ಯೂನಿಟ್ ಅಂದ್ರೆ ನಮ್ಮ ಮನೆಗೂ ನಾವು ಇಷ್ಟು ಚೆನ್ನಾಗಿ ಮಾಡ್ಕೊಳಕ್ ಆಗಲ್ಲ ಸರ್ ಕೆಲವೊಂದು. ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಬಟ್ ಓನರು ತುಂಬಾ ಒಳ್ಳೆಯವರು ಸರ್. ಯಾವ ತರ ಅಂದ್ರೆ ನಂದು ಮನೆ ಹೇಗಿರುತ್ತೋ ಈಗ ನನ್ನ ಜೊತೆ ನಮ್ಮ ಮನೇಲಿ ಬರೋರು ಕೂಡ ಅದೇ ಅವ್ರ ಸ್ವಂತ ಮನೆ ಅನ್ಕೊಂಡೇ ಇರಬೇಕು. ಅದೇ ರೀತಿಯಾಗಿ ಅವರು ಫೀಲ್, ಅವ್ರಿಗೆ ಯಾವ್ದೇ ರೀತಿಯಾದ ಬಾಡಿಗೆ ಮನೆ ಅದೀನಿ ಅಂತ ಒಂದು ಫೀಲ್ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಎಲ್ಲಾ ಮನೆಗೂ ಸ್ವಂತ ಮನೆ ಹತ್ರನೇ ಮಾಡ್ಕೊಂಡಿದ್ದಾರೆ ಸರ್. ಅದು ಹಿಂದ್ಗಡೆ ಏನಕ್ಕೆ ಅವೆರಡು ಸ್ಪೇಸ್ ಬಿಟ್ಟಿರೋ ಸರ್? ಇದು ಹಿಂದ್ಗಡೆ ಬಂದ್ಬಿಟ್ಟು ಇಲ್ಲಿ ಪಿಲ್ಲರ್ ಬರ್ತಾ ಇದೆ ಸರ್ ಕೆಳಗಡೆ, ಅದನ್ನ ಸ್ವಲ್ಪ ಇಂಟೀರಿಯರ್ ನಮ್ಗೆ ಮ್ಯಾಚ್ ಮಾಡ್ಬಿಟ್ಟು ಕವರ್ ಮಾಡ್ಕೊಟ್ಟಿದೆ ಸರ್ ನಿಮ್ಗೆ. ಸ್ವಲ್ಪ ಇದು ಅವಾಯ್ಡ್ ಮಾಡ್ಕೊಟ್ಟು. ಓಕೆನಾ? ಅದೇ ರೀತಿ ನಿಮ್ಗೆ ಇದಕ್ಕೆ ಇಂಟೀರಿಯರ್ ನಿಮ್ಗೆ ಡೋರ್ಸ್ ಕೂಡ ಮಾಡಿದೀವಿ, ಅದು ಸ್ವಲ್ಪ ಇನ್ನೂ ನಡೀತಾ ಇದೆ ಸರ್ ವರ್ಕ್. ಓಕೆ. ಅಲ್ಲಿ ಈಗ ಏನಾದ್ರು ಸ್ಟೋರ್ ಮಾಡೋದಾದ್ರು? ಹೌದೌದು, ನಿಮ್ಗೆ ಒಳಗಡೆ ಬಂದ್ಬಿಟ್ಟು ಶೋರೂಮ್ ತರ ಬರುತ್ತೆ. ಅದ್ರ ಮುಂದೆ ಇಂಟೀರಿಯರ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಅದು ನಿಮ್ಗೆ ಗೊತ್ತಾಗುತ್ತೆ ಸರ್. ಅದೇ ರೀತಿ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಒಂದು ರೂಮ್ ಬಂದು ಮಾಡಿದೆ ಸರ್. ಇದು 2 BHK ಮನೆ. ಇದು ನಿಮ್ಗೆ ರೂಮ್ ಸೈಜ್ ಬಂದ್ಬಿಟ್ಟು 10 ಇಂಟು 12 ಇದೆ ಸರ್ ಇದು ನಿಮ್ಗೆ. ಓಕೆ. ಇದು ಕಂಪ್ಲೀಟ್ ನಿಮ್ಗೆ ನೋಡಿ ಸರ್, ವಾರ್ಡ್ರೋಬ್ಸ್ ಎಲ್ಲ ನೋಡಿ ಇದು ಮಾಡ್ಬಿಡ್ತಾರೆ ಸರ್. ಸಖತ್ ಬ್ಯೂಟಿಫುಲ್ ಆಗಿದೆ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಳ್ಳಬಹುದಲ್ಲ? ಹಾ ಸರ್, ಇಲ್ಲಿ ಕೂತ್ಕೊಳ್ಳಬಹುದು. ಇಲ್ಲಿ ನೋಡಿ, ಒಂದು ಸಣ್ಣ ಕಿಟಕಿ ಇಟ್ಟಿದ್ದಾರೆ, ವೆಂಟಿಲೇಷನ್. ಇದಕ್ಕೂ ಕೂಡ ಡಬಲ್ ಇದಿದೆ, ಆ ಕಡೆ ಈ ಕಡೆ ಎರಡೂ ಕಡೆ ತೆಗಿಬಹುದು. ಜೊತೆಗೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಪ್ರಾಮಿನೆನ್ಸ್ ಇದೆ, ಯಾಕಂದ್ರೆ ಆ ಕಡೆಯಿಂದ ಗಾಳಿ ಬೆಳಕು ಜಾಸ್ತಿ ಬರುತ್ತೆ. ಹೌದು ಸರ್, ಅಲ್ಲೂ ಕೂಡ ಬಿಟ್ಟಿದ್ದಾರೆ.
ಅದೇ ರೀತಿ ಅವ್ರಿಗೆ ಮಿರರ್ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೋಬೇಕಾದ್ರೆ ಬೇಕು ಅಂತ ಬಿಟ್ಕೊಟ್ಟಿದ್ದೀವಿ. ಇಂಟೀರಿಯರ್ ವರ್ಕು ಹಾಂ ಸರ್, ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 80% ಆಗಿದೆ ಸರ್, ಇನ್ನೊಂದು 20% ನಡೀತಾ ಇದೆ ಕೆಲಸ ನಡೀತಾ ಇದೆ ವರ್ಕು. ಸೊ ಇದು ಎಲ್ಲ ಡಬಲ್ ಎಲ್ಲ 2 BHK ಮನೆ ಸರ್ ಇದು. ಓಕೆನಾ? ಇದು ದೇವ್ರ ಮನೆ? ಹಾಂ ಸರ್, ಇದು ದೇವ್ರ ಮನೆ. ಓಕೆ. ಅದೇ ರೀತಿ ನಿಮ್ಗೆ ಇಂಟೀರಿಯರ್ ವರ್ಕ್ ಎಲ್ಲ ನಡೀತಾ ಇದೆ ಇನ್ನು ಸ್ವಲ್ಪ. ಇಲ್ಲಿ ಅಡುಗೆ ಮನೆ? ಹಾಂ ಸರ್, ಇದು ನಿಮ್ಗೆ ಅಡಿಗೆ ಮನೆ ಬರುತ್ತೆ. ಇದು ಅಡಿಗೆ ಮನೆ ಸೈಜ್ ಬಂದ್ಬಿಟ್ಟು ನಿಮ್ಗೆ 8x14 ಬರುತ್ತೆ ಸರ್ ಇದು. ಓಕೆ. ಬಹುಶಃ ಈಗ ಇಂಟೀರಿಯರ್ಗೆ 1 ತಿಂಗಳು ಬೇಕಾಗುತ್ತೇನೋ, ಅಂದ್ರೆ ನೀವು ಒಂದು 10 months ಅಲ್ಲಿ ಮುಗಿಸಿದೀರಾ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಸರ್ ಇದು. ಹೌದು ಸರ್. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಅಷ್ಟು ಈಸಿ ಇರಲ್ಲ, ಲೇಬರ್ ಪ್ರಾಬ್ಲಮ್ ಇರುತ್ತೆ ಅಥವಾ ಕ್ಯೂರಿಂಗ್ ಆಗ್ಬೇಕಾಗಿರುತ್ತೆ, ಏನೇನೋ ಸಮಸ್ಯೆಗಳಿದೆ, ಲೈಸೆನ್ಸ್ಗಳು ಬೇಕು, ಅಪ್ರೂವಲ್ಗಳು ಬೇಕು, ಈ ತರ ಎಲ್ಲ ಇದೆ. ಹೌದು, ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡೋದು ಇಷ್ಟು ಫಾಸ್ಟ್ ಆಗಿ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಸರ್. ಸರ್ ಇದು ನೈಟ್ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಸರ್. 6 months ನಮ್ಮ ಲೇಬರ್ಸ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಓನರ್ ಕೂಡ ನಮಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ರು ಸರ್. ಪ್ರತಿಯೊಂದು ನಾವು ಮೆಟೀರಿಯಲ್ ಶಿಫ್ಟಿಂಗ್ ಮಾಡ್ಬೇಕಾದ್ರು ಅಕ್ಕಪಕ್ಕದ್ರು ನೀವೇ ನೋಡಿದ್ರಿ, ಗಲ್ಲಿ ತರ ರೋಡ್ ಇದೆ, ಯಾವ ತರ ಮೆಟೀರಿಯಲ್ ಶಿಫ್ಟಿಂಗ್ ಮಾಡೋದು ತುಂಬಾನೇ ವರ್ಕ್ ಮಾಡಿದ್ದಾರೆ ಸರ್. ಇದಕ್ಕೆ ನಮ್ಮ ಇಂಜಿನಿಯರ್ಸ್ಗೂ ಮತ್ತೆ ನಮ್ಮ ಲೇಬರ್ಸ್ಗೂ ನಮ್ಮ ಓನರ್ಗೂ ಕ್ರೆಡಿಟ್ ಸಲ್ಲಲೇಬೇಕು ಸರ್. ಯಾಕಂದ್ರೆ ಅವ್ರು ಅಷ್ಟು ಸಪೋರ್ಟಿಂಗ್ ಆಗಿದ್ದಕ್ಕೋಸ್ಕರ ನಾವು ಇಷ್ಟು ಬೇಗ ಮಾಡಕ್ಕಾಯ್ತು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಸರ್ ಇದು ಪ್ರಾಜೆಕ್ಟ್ ನ ಮುಗಿಸಕ್ಕೆ. ಅಲ್ಲೊಂದು ಮೂಲೆ ಇದೆ ಸರ್, ಆ ಮೂಲೆನೂ ನೀವು ವೇಸ್ಟ್ ಮಾಡಿಲ್ಲ. ಹೌದು ಸರ್, ಇದು ನಿಮಗೆ ಪಿಲ್ಲರ್ ಬಂದಾಗ ಸ್ವಲ್ಪ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ, ಅದಕ್ಕೋಸ್ಕರ ಅದನ್ನ ಜಾಗ ಇದು ಮಾಡ್ಕೊಂಡು ಇಂಟರ್ಗೆ ನಾವು ಮತ್ತೆ ರೆಡಿ ಮಾಡ್ಕೊಟ್ಟಿದ್ದೆ ಸರ್ ನಿಮಗೆ. ಚೆನ್ನಾಗಿದೆ. ಅಂದ್ರೆ ಏನಾಗಿತ್ತು ಅಂದ್ರೆ ಸರ್, ಇದು ಫಸ್ಟ್ ನಾವು ಪ್ಲಾನಿಂಗ್ ರೆಡಿ ಮಾಡಿದಾಗ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ವಿತ್ 1 RK ಮಾತ್ರ ಮಾಡಿದ್ವಿ ಸರ್. ಅದಕ್ಕೋಸ್ಕರ ಪಿಲ್ಲರ್, ಇದೊಂದು ಪಿಲ್ಲರ್ ಅಡ್ಡ ಬರ್ತಾ ಇದೆ, ಅಲ್ಲೊಂದು ಸ್ವಲ್ಪ ಸೆಂಟ್ರಲ್ ಕಾಲಮ್ಸ್ ಬಂತು. ಅದು ಹೋಗ್ತಾ ಸರ್ ಓನರ್ಸ್ ರಿಕ್ವೈರ್ಮೆಂಟ್ ಮೇಲೆ ಸ್ವಲ್ಪ ಚೇಂಜಸ್ ಆಯ್ತು, ಹಾಗಾಗಿ ಸ್ವಲ್ಪ ನಿಮ್ಗೆ ಅವಾಯ್ಡ್ ಆಗಲ್ಲ. ಇದರಲ್ಲೇ ಕಾರ್ ಪಾರ್ಕಿಂಗ್, ಅದರಲ್ಲೇ 1 BHK, ಅದರಲ್ಲೇ ಲಿಫ್ಟ್, ಪ್ರತಿಯೊಂದು ಮಾಡಿದಿರಲ್ಲ, ಅದು ಗ್ರೇಟ್. ಓಕೆ, ನಾನು ಕೆಳಗಡೆ ಹೇಳಿದೆ ಬಾತ್ರೂಮ್ ವಿಚಾರದಲ್ಲಿ ಒಂದಿಷ್ಟು ಒಳ್ಳೆ ಮಾಹಿತಿ ಇವತ್ತು ಕೊಡಬೇಕು ಅಂತ. ಸೊ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾವು ತೋರಿಸ್ತಾ ಇರೋದು. ಸೊ ಇದುವರೆಗೂ ನಮ್ಮ ಯಾವ ವಿಡಿಯೋದಲ್ಲೂ ಈ ತರ ಬಾತ್ರೂಮ್ ಸೆಟ್ಟಿಂಗ್ ಮಾಡಿರೋದನ್ನ ನಾವು ತೋರಿಸಿಲ್ಲ. ಈಗ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಾತ್ರೂಮ್ ಬಂದ್ಬಿಟ್ಟು ನಿಮಗೆ ಸಂಕನ್ ಸ್ಲ್ಯಾಬ್ ಅಂತ ಬರುತ್ತೆ ಸರ್. ಸಂಕನ್ ಸ್ಲ್ಯಾಬ್. ಓಕೆ. ಇದನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೇನೆ ಆನ್ ಗೋಯಿಂಗ್ ಪ್ರಾಜೆಕ್ಟ್. ಇವಾಗ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ ಅನ್ಕೊಳ್ಳಿ ಪ್ರೆಸೆಂಟ್ ಮೇಲೆ, ಅವಾಗ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಪ್ರತಿ ನಾವು ಮನೆಯಲ್ಲಿ ಯಾವ ತರ ಮಾಡ್ತಿದೀವಿ ಅಂದ್ರೆ ಮುಂಚೆ ಒಂದು ಸ್ಟೆಪ್ ಮೇಲ್ಗಡೆ ಇರ್ತಿತ್ತು ಸರ್. ಓಕೆನಾ? ಒಂದು ಸ್ಟೆಪ್ ಮೇಲ್ಗಡೆ ಅಂತಂದ್ರೆ ನಾವು ಈ ತರ ಹತ್ಕೊಂಡು ಹೋಗ್ತಾ ಇದ್ವಿ ಮುಂಚೆ. ಬಟ್ ಇವಾಗ ಏನಾಗಿದೆ, ಇದು ಡೌನ್ ಅಲ್ಲಿ ಇದೆ. ಅಂದ್ರೆ ಯಾವ್ದೇ ರೀತಿ ನಾಳೆ ವಯಸ್ಸಾದ್ರು ಬಂದ್ರೆ ಅನ್ಕೊಳ್ಳಿ, ಅವ್ರಿಗೆ ವೀಲ್ ಚೇರ್ ಅಲ್ಲಿ ಏನಾದ್ರು ಮೂವ್ಮೆಂಟ್ ಆಗೋ ಚಾನ್ಸಸ್ ಇತ್ತು, ಅದಕ್ಕೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು. ಹುಷಾರಿಲ್ಲ ಅಂದ್ರೆ ನಾವು ಈಜಿಯಾಗಿ ಹೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಹೊರಗಡೆ ಬರ್ಬೇಕು. ಆಮೇಲೆ ಅದಕ್ಕೋಸ್ಕರ ನಿಮ್ಗೆ ಇದು ಸಂಕನ್ ಸ್ಲ್ಯಾಬ್ ಪ್ರತಿ ಫ್ಲೋರ್ ಅಲ್ಲಿ ಇದೆ ಸರ್ ಇದು. ಇದಿದ್ರೆ ನಮ್ಗೆ ಏಜ್ ಆದವರೆಲ್ಲ ಇದ್ರೆ ಒಂದ್ ಸ್ವಲ್ಪ ಏನಾದ್ರು ವೀಲ್ ಚೇರ್ ಏನೋ ಯೂಸ್ ಮಾಡೋದಾದ್ರೆ ಈಜಿ ಆಗುತ್ತೆ. ಇದು ಹೆಲ್ಪ್ ಬಾತ್ರೂಮ್ ಅಲ್ಲೇ ಹೋಗ್ಬಿಡ್ಬೋದು. ಅದು ಸ್ವಲ್ಪ ಇಲ್ಲ ಅಡ್ಡ ಏನೋ ಆಗತ್ರ. ಅದೇ ಸರ್ ನಿಮ್ಗೆ ಇದು ಸೈಜ್ ಬಂದ್ಬಿಟ್ಟು ಇದು 4 ಇದೆ ಸರ್. ನಿಮ್ಗೆ ಅಗಲ ಬಂದ್ಬಿಟ್ಟು ನಿಮ್ಗೆ 7 ಬರುತ್ತೆ ಸರ್ ಇದು. ಇದು ನಿಮ್ಗೆ ಬಾತ್ರೂಮ್ ಜಾಗ ವೇಸ್ಟ್ ಆಗ್ಲಂಗೆನೆ ಕವರ್ ಮಾಡಿಬಿಟ್ಟು ಮಾಡೋದು. ಎಲ್ಲಾ ಪಾಯಿಂಟ್ಗೂ ನಿಮ್ಗೆ ಗೀಜರ್ ಪಾಯಿಂಟ್ಸ್ ಇದೆ. ನಿಮ್ಗೆ 9 feet ಐತಿ. ಇದು ವೆಂಟಿಲೇಷನ್ ಪರ್ಪಸ್ ಗೆ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿದೆ ಸರ್. ಅದೇ ರೀತಿ ಪ್ರತಿಯೊಂದು ಕೂಡ ಇದೆ. ಹೌದು ಸರ್, ಇದೆಲ್ಲ ಮೆಟೀರಿಯಲ್ಸ್ ಬಂದ್ಬಿಟ್ಟು ಜಾಗ್ವಾರ್ ಮೆಟೀರಿಯಲ್ ಹಾಕಿದೆ ಸರ್. ಸ್ವಲ್ಪ ಕ್ಲೀನ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಕ್ಲೀನ್ ಆಗ್ಬೇಕು, ಅದು ಕೆಲಸ ಆದ ನಂತರದಲ್ಲೇ ಆಗೋದು. ಬಹುಶಃ ಫೈನಲ್ ವರ್ಕ್ ನಡೀತಿದೆ ವೀಕ್ಷಕರೇ, ಯಾರೇನು ಅನ್ಕೊಳ್ಳೋದು ಬೇಡ, ಇದ್ದದ್ದನ್ನ ಇದ್ದ ಹಂಗೆ ತೋರಿಸಿದೀವಿ. ಸೊ ಈಗ ಮೇಲ್ಗಡೆ ಇನ್ನೊಂದು ಸೇಮ್ ಫ್ಲೋರ್ ಇದೆ, ಅದನ್ನು ತೋರ್ಸೋಣ. ಸೊ ಆಮೇಲೆ ಹಬ್ಬ ಬರ್ತಿದೆ ಸರ್. ಈ ಹಬ್ಬ ಅಂದ ತಕ್ಷಣ ನಮ್ಗೆ ಏನಾದ್ರು ಎಲ್ಲಾ ಸಂಸ್ಥೆಯವರು ಅಥವಾ ಕೆಲವೊಂದು ಯಾವ್ದಾದ್ರು ಒಂದು ತಗೋಬೇಕು ಅಂದ್ರೆ ಒಂದು ಆಫರ್ ಅಂತ ಕೊಡ್ತಾರೆ. ಹೌದು ಸರ್. ಈಗ ನಾವು ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಹಬ್ಬಕ್ಕೆ ಏನ್ ಆಫರ್ ಕೊಡ್ತಾರೆ ಅನ್ನೋದು ಬೇಕು ಸರ್. ನಿಮ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಯಾವ ತರ ಅಂದ್ರೆ ನಿಮಗೆ ಬೇಸಿಕ್ ಬಂದ್ಬಿಟ್ಟು ನಮ್ದು ಯಾವ್ದೇ ರೀತಿ ಆಫರ್ಸ್ ಇಲ್ಲ, ನಡೀತಾ ಇಲ್ಲ. ಅದೇ ರೀತಿ ನಿಮ್ಗೆ ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು 200 ರಿಂದ 300 ಲೀಟರ್ ಸೋಲಾರ್ ಕೂಡ ನಾವು ಪ್ರೊವಿಷನ್ ಕೊಡ್ತಾ ಇದ್ದೇವೆ ಸರ್. ನಿಮಗೆ ಫ್ರೀ ಕಾಸ್ಟ್ ಅದು ನಮ್ ಆಫರ್ ತರ ನಿಮಗೆ ಪ್ರೊವಿಷನ್ ಮಾಡ್ತಾ ಇದೀವಿ. ಅದೇ ರೀತಿ ಪ್ರೀಮಿಯಂ ಪ್ಯಾಕೇಜ್ ಬಂದ್ಬಿಟ್ಟು ನಿಮ್ಗೆ 1 kg ಬೆಳ್ಳಿ ಕೊಡ್ತಾ ಇದೀವಲ್ಲ ಸರ್, ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಅದೇ ಆಫರ್ ನಿಮ್ಗೆ ಇದು ದೀಪಾವಳಿಯಿಂದ ಅಪ್ ಟು ನಿಮ್ಗೆ ದಸರಾ ಟು ನಿಮ್ಗೆ ದೀಪಾವಳಿವರೆಗೂ ಪ್ರೊವೈಡ್ ಆಗುತ್ತೆ. ಓಕೆ, ನೋಡಿ ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಒಂದ್ ಸೋಲಾರ್ ಅಂದ್ರೂ ಕೂಡ ಸುಮಾರು ದುಡ್ಡಿದೆ. ಆಮೇಲೆ ಇವರೇ ಹೇಳ್ದಂಗೆ 1 kg ಬೆಳ್ಳಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಈಗ ಮನೆ ಕಟ್ಟಬೇಕು ಅಂತ ಯೋಚನೆಯಲ್ಲಿ ಇದ್ದೀರಾ, ಒಂದ್ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಈಗ ಗೌರ್ಮೆಂಟ್ ಅಪ್ರೂವಲ್ ತಗೊಳ್ಳೋದು, ಆಮೇಲೆ ಇವಾಗ ತುಂಬಾ ಪ್ರಾಬ್ಲಮ್ಸ್ಗಳಿದೆ. ಬಿಲ್ಡಿಂಗ್ ಕಟ್ಟೋದಂದ್ರೆ ಈಸಿ ಕೆಲಸನೇ ಅಲ್ಲ ಈಗ ನನ್ನ ಪ್ರಕಾರ. ಗೌರ್ಮೆಂಟ್ ಇಂದ ತುಂಬಾ ರೆಸ್ಟ್ರಿಕ್ಷನ್ಸ್ಗಳಿದೆ. ಆ ಥರ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ಇದ್ರೂ ಕೂಡ
ನೀವು ಅದಕ್ಕೆ ಏನೋ ಸೊಲ್ಯೂಷನ್ ಕಂಡುಹಿಡ್ಕೊಂಡು ಮಾಡ್ಕೊಡ್ತೀರಾ ಹೇಗೆ ಅಂತ? ಸರ್ ಯಾವ ತರ ಅಂದ್ರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಅವ್ರು ಏನಾದ್ರು ನಮ್ಮ ಆಫೀಸ್ಗೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಂತ ಬಂದ್ರೆ ಅದು ಗೌರ್ಮೆಂಟ್ ಇಂದ ಏನ್ ಅಪ್ರೂವಲ್ ಮಾಡಿಸ್ಕೊಡ್ಬೇಕೋ ಅದು ನಮ್ಮ ಕಡೆಯಿಂದನೇ ನಾವು ಮಾಡ್ಕೊಡ್ತಾ ಇದ್ದೇವೆ ಸರ್. ಬಟ್ ಅದಕ್ಕೆ ಏನ್ ಸಪ್ರೇಟ್ ಚಾರ್ಜಸ್ ಎಲ್ಲ ಇರುತ್ತಲ್ಲ ಅವ್ರಿಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಕಡೆಯಿಂದ ಇಂಜಿನಿಯರ್ ನಿಂತ್ಕೊಂಡ್ಬಿಟ್ಟು ಅದೇನೇನ್ ಅಪ್ರೂವಲ್ಗೆ ಯಾವ ತರ ಪ್ರೊಸೆಸಿಂಗ್ ಮಾಡಬೇಕು, ಯಾವ ತರ ಅಮೌಂಟ್ ಪೇಮೆಂಟ್ ಮಾಡಬೇಕು ಅದನ್ನೆಲ್ಲ ನಿಮ್ಗೆ ನೀಟಾಗಿ ಡಿಸ್ಕಷನ್ ಮಾಡಿ ನಾವೇ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತಿದ್ವಿ ಸರ್. ಅದನ್ನ ಕೂಡ ನಮ್ಮ ಕಡೆಯಿಂದ ಇದು ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಸರ್. ಇದೇ ರೀತಿ ನಿಮ್ಗೆ ಲಿಫ್ಟ್ ಸರ್, ಇದು ಎಂಟ್ರೆನ್ಸ್ ಬರುತ್ತೆ. ಅದೇ ರೀತಿ ನಿಮ್ಗೆ ಕೆಳಗಡೆ ಹೇಳಿದ್ರೆ 4.5 to 5 ಬರ್ತಾ ಇದೆ ಸೈಜ್. ಇದು ಏನ್ ಸರ್? ಇದು ಇದೀಗ ಟೈಲ್ಸ್ ಬಂದ್ಬಿಟ್ಟು ಇದ್ರ ಲಪೋತ್ರ ಸರ್. ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ಲಪೋತ್ರ ನಾವು ಟೈಲ್ಸ್ ಗ್ರಾನೈಟ್ ಹಾಕಿದೀವಿ, ಬಟ್ ಅಲ್ಲಿ ಏನಾದ್ರೆ ನಿಮ್ಗೆ ಬ್ಲಾಕ್ ಕಲರ್ ಬಂದಿತ್ತು. ಇದು ನಿಮ್ಗೆ ಕಲರ್ ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ರೆಡ್ ಇದು ಬರುತ್ತೆ ಸರ್. ಇದೆಲ್ಲ ಕ್ಲೀನಿಂಗ್ ಆದ್ಮೇಲೆ ಮನೆಗೆ ಒಂಥರ ಲುಕ್ ಇದೆ ಸರ್, ತುಂಬಾ ಚೆನ್ನಾಗಿದೆ ಕೂಡ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅದೇ ಹಾಕ್ತಾರೆ. ಒಳಗಡೆ ಬಂದ್ರೆ ಇದು ಯಾವ ಟೈಲ್ಸ್ ಇದು ಸರ್? ಇದು ಬಂದ್ಬಿಟ್ಟು ನಿಮ್ಗೆ 4x6 ಇದು ಸ್ಮಾರ್ಟ್ ಮಾರ್ಬಲ್ ಅಂತ ಬರುತ್ತೆ ಸರ್. ಓಕೆನಾ, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 4x6 ಸ್ಮಾರ್ಟ್ ಮಾರ್ಬಲ್ ಆಗ್ತದೆ ಅಂತ ಸರ್ ನಿಮ್ಗೆ. ಓಕೆನಾ, ಸೇಮ್ ಅಲ್ವಾ ಸರ್? ಕೆಳಗಡೆ ನಾವು ಏನ್ ಮನೆ ತೋರಿಸಿದ್ವಿ ಅದೇ ತರ ಸೇಮ್ ಇದೆ ಸರ್. ನಿಮ್ಗೆ ಇಂಟೀರಿಯರ್ ಕೂಡ ಸೇಮ್. ಇಂಟೀರಿಯರ್ ಕೂಡ ಸೇಮ್ ಸರ್. ಓನರು ನಮ್ಗೊಂದು ಬಾಡಿಗೆಗೊಂದು ಅನ್ನೋ ತರನೇ ಮಾಡಿಲ್ಲ ಈ ಮನೆನ. ಎಲ್ಲಾ ಮನೆ ಬಂದವರೆಲ್ಲ ನನ್ಗೆ ಓನಾಗೆ ಇರ್ಬೇಕು, ನಮ್ದು ಅನ್ನೋ ತರನೇ ಫೀಲ್ ಮಾಡ್ಬೇಕು ಅನ್ನೋದು ಅವರ ದೃಷ್ಟಿ ಸರ್. ಸೂಪರ್. ಅದಕ್ಕೋಸ್ಕರ ಮಾಡಿರುವಂತದ್ದು. ಅದೇ ರೀತಿ ಕೆಳಗಡೆ ತೋರಿಸ್ದಂಗೆ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಬೆಡ್ರೂಮ್ ಬರ್ತಾ ಇದೆ ಸರ್. ಇದು ಡೋರ್ ಯಾವುದು ಸರ್? ಇದು ಸರ್ ಇದು ಕಂಪ್ಲೀಟ್ ನಿಮ್ಗೆ ಇದು ಇಲ್ಲೊಂದು ವಿಶೇಷ ಇದೆ ನೋಡಿ. ಈ ಡೋರ್ ಅನ್ನ ಹಿಂಗ್ ತೆಗೆದ್ರೆ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಇದೆ ಸರ್. ವಾವ್, ಇದು ಕಾಣಿಸೋದೇ ಇಲ್ಲಲ್ಲ ಸರ್? ಈಗ ತುಂಬಾ ಚೆನ್ನಾಗಿದೆ ಇದು ಕಾನ್ಸೆಪ್ಟ್ ನೋಡಿ. ಇಲ್ಲಿ ವಾಶ್ರೂಮ್ ಇದೆ. ಇದು ಕೂಡ ಸಿಕ್ಕಾಪಟ್ಟೆ ಅಗಲವಾಗಿದೆ ಇದು. ಹಾ ಸರ್, ಅದು ನಿಮ್ಗೆ 4.5 ಬರುತ್ತೆ ಸರ್ ಅಗಲ. ಉದ್ದ ಬಂದ್ಬಿಟ್ಟು 10 feet ಬರ್ತಾ ಇದೆ ಸರ್. ಅದು ಕೂಡ ನಿಮ್ಗೆ ಸಂಕನ್ಸ್ಲೇ ಮಾಡ್ಕೊಟ್ಟಿದೆ ಸರ್. ಎಲ್ಲ ಅದೇ ತರ. ಹಾ ಸರ್, ಸೇಮ್ ಅದೇ. ಓಕೆ, ಇದು ಯಾವ ಡೋರ್ ಇದು? ಇದು ಸ್ಕಿನ್ ಡೋರ್ ಬರುತ್ತೆ ಸರ್ ನಿಮ್ಗೆ. ಓಕೆ, ನಮ್ಮ ಪ್ಲಸ್ ಇದು ಏನು ಹಾಳಾಗಲ್ಲ, ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ? ತುಂಬಾ ಚೆನ್ನಾಗಿರುತ್ತೆ ಸರ್ ನಿಮ್ಗೆ. ಇದೆಲ್ಲ ನಿಮ್ಗೆ ಒಂದು ಫಿಟ್ಟಿಂಗ್ಸ್ ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಬರುತ್ತೆ ಸರ್. ಓಕೆ, ಅದೇ ರೀತಿ ನಿಮ್ಗೆ ದೇವ್ರ ಮನೆ ಬರ್ತಾ ಇದೆ. ಸ್ವಲ್ಪ ಇಂಟೀರಿಯರ್ ದೇವ್ರ ಮನೆ ಒಂದು ಎಕ್ಸ್ಟ್ರಾ ಯಾಕೆ ಇಟ್ಟಿದ್ ನೀವು? ಅಂದ್ರೆ ನೀವು ಸ್ಟಾರ್ಟಿಂಗ್ ತಗೊಂಡಿರ್ಲಿಲ್ವಾ? ಸ್ಟಾರ್ಟಿಂಗ್ ನಾವು ತಗೊಂಡಿದ್ದೀವಿ ಸರ್. ಈಗ ರೆಂಟ್ ಅಂದ ತಕ್ಷಣ ಎಲ್ಲ ಜನ ಏನ್ ಮಾಡ್ತಾ ಇದಾರೆ, ದೇವ್ರ ಮನೆನ ಸ್ವಲ್ಪ ಅಲಕ್ಷ್ಯ ಮಾಡ್ತಾ ಇದಾರೆ ಸರ್. ಓಕೆನಾ, ಅದೇ ರೀತಿ ನಾವು ಫಸ್ಟ್ಗೆ ಡ್ರಾಯಿಂಗ್ಸ್ ಎಲ್ಲ ಮಾಡ್ಬೇಕಾದ್ರೆ ದೇವ್ರ ಮನೆ ಬೇಡ ಅಂತ ಬಿಟ್ಟಿದ್ರು ಓನರು. ಆಮೇಲೆ ಇಲ್ಲ, ನಾನು ಸರ್ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿದಾಗ, ಇಲ್ಲ ನೀವೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ದೇವ್ರ ಮನೆಗೆ ಒಂದು ಎಸ್ಪೆಷಲಿ ಒಂದು ಜಾಗ ಅಂತ ಕೊಡ್ತಾ ಇದ್ದೀರಾ, ವಾಸ್ತು ಪ್ರಕಾರ ಏನಿದೆ ಮಾಡ್ತಾ ಇದ್ದೀರಾ, ಅದೇ ರೀತಿ ಇದೇ ಮನೆಗೆ ಒಂದು ಮಾಡಿಸ್ಕೊಳ್ಳಿ ಸರ್, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತೆ ಇಂಟೀರಿಯರ್ ವರ್ಕ್ ಅಲ್ಲಿ ಮಾಡ್ತಾರ ಅಂತ ಹೊತ್ತು ಸರ್. ಓಕೆ, ಸೇಮ್ ಆಸ್ ಯೂಶುವಲ್ ಇಲ್ಲಿ ಕಿಚನ್ ಬರ್ತಾ ಇದೆ. ಕಿಚನ್ ಇದು ಯಾಕೆ ಸರ್? ಈ ಕೆಲವೊಂದ್ ಕಡೆ ತುಂಬಾ ತೆಳ್ಳಗಿರುತ್ತೆ ಇದು. ಹೌದು ಸರ್. ಇಲ್ಲಿ ನೋಡಿದ್ರೆ ಇದು ದಪ್ಪಗಿದೆ. ಇದು ನಿಮ್ಗೆ 40 mm ಮಾಡಿರೋದು ಸರ್. ಯಾಕೆ ಅದು ಹಂಗ್ ಮಾಡೋದು ಸರ್? ಅಂದ್ರೆ ನಿಮ್ಗೆ ವೇಟ್ ನಿಮ್ಗೆ ತಗೋಬೇಕು ಸರ್. ನಿಮ್ಗೆ ವೇಟ್ ಆಗ್ಲಿ, ಆಮೇಲೆ ಫಿನಿಶಿಂಗ್ ವರ್ಕ್ ಆಗ್ಲಿ, ಸ್ವಲ್ಪ ವೇಟ್ ನಿಮ್ಗೆ ಜಾಸ್ತಿ ಏನಾಯ್ತು ಏನು ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ 40 mm ಮಾಡ್ಕೊಟ್ಟಿರುತ್ತೆ ಸರ್. ಅದೇ ರೀತಿ ನಿಮ್ಗೆ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ರೆ ಸ್ಮೂತ್ ಇದೆ ಸರ್ ಇದು ನೋಡಿ. ಅದೇ ರೀತಿ ನಿಮ್ಗೆ ಕಿಚನ್ ಸಿಂಕ್ ಬಂದ್ಬಿಟ್ಟು ಸರ್ ಇದು ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಬರ್ತಾ ಇದೆ ಸರ್. ನಿಮ್ಗೆ ಎರಡು ಬರುತ್ತೆ ಸರ್. ಇದು ನಿಮ್ಗೆ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್. ಒಂದು ಹಾಟ್ ವಾಟರ್ ಬರುತ್ತೆ, ಒಂದು ನಿಮ್ಗೆ ಕೋಲ್ಡ್ ವಾಟರ್ ಬರುತ್ತೆ ಸರ್. ನಿಮ್ಗೆ ಕಿಚನ್ ಅಲ್ಲಿ ಪಾತ್ರೆ ಏನಾದ್ರು ತೊಳಿಬೇಕಾದ್ರೆ ಏನೋ ಒಂದನ್ನ ಕಂಡುಹಿಡಿತಾ ಇರ್ತೀರಲ್ಲ. ಈಗ ಪ್ಲಂಬಿಂಗ್ ಇರ್ಬೋದು, ವೈರಿಂಗ್ ಇರ್ಬೋದು, ಇದೆಲ್ಲ ಇನ್ವಾಲ್ವ್ ಆಗಿರುತ್ತಲ್ಲ? ಹೌದು ಸರ್, ಪ್ರತಿ ಒಂದು ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಮಾಡಿರುವಂತ. ಅದೇ ರೀತಿ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ. ಇದು ಕೂಡ ನಿಮ್ಗೆ ಸೈಜ್ ಬಂದ್ಬಿಟ್ಟು ನಿಮ್ಗೆ 10x14 ಇದೆ ಸರ್ ಇದು. ಓಕೆ, ಕೆಳಗಡೆ ಏನ್ ಲೈಟ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಬಿಸಿಲು ಲೈಟ್ ನಿಮ್ಗೆಲ್ಲ ಆಕ್ಚುಲಿ ವೆಂಟಿಲೇಷನ್ ತುಂಬಾ ಇಂಪಾರ್ಟೆಂಟ್ ಆರೋಗ್ಯದ ದೃಷ್ಟಿಯಿಂದ. ಎಲ್ರೂ ಮನೆ ಒಳಗಡೆ ಗಾಳಿ ಬೆಳಕು ಬರ್ಲೇಬೇಕು, ಅಂದ್ರೇನೆ ಚೆನ್ನಾಗಿರೋದು. ಸೇಮ್ ಆಸ್ ಯೂಶುವಲ್ ಕೆಳಗಡೆ ಅದೇ ತರ. ಎರಡು ಮನೆ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಸರ್ ನಿಮ್ಗೆ. ಅಲ್ಲೂ ಅಟ್ಯಾಚ್ ಬಾತ್ರೂಮ್, ಅಲ್ಲೇ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ, ಇಲ್ಲಿ ಕೂಡ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸರ್. ಸೂಪರ್ ಸರ್. ಈಗ SS ಗ್ರಿಲ್ಲಿಂಗ್ ಇದೆಲ್ಲ ನಿಮ್ ಪ್ಯಾಕೇಜ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಯಾಕಂದ್ರೆ ಈ ಗ್ಲಾಸ್ ಗಳೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಹೌದು ಸರ್. ನಿಮ್ ಪ್ಯಾಕೇಜ್ ಅಲ್ಲಿ ಇರುತ್ತೆ ಹೇಗೆ ಸರ್? ಇದು ಗ್ಲಾಸ್ ಬರೋದಿಲ್ಲ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ. ಓನ್ಲಿ SS ರೇಲಿಂಗ್ಸ್ ಮಾತ್ರ ನಾವು ಕೊಡ್ತಾ ಇದೀವಿ. ಅಲ್ಲಿ ನಿಮ್ಗೆ ಸ್ಟೇರ್ ಕೇಸ್ ರೇಲಿಂಗ್ಸ್ ಎಲ್ಲ ಮಾಡಿದೀವಲ್ಲ ಸರ್, ಇದು ನಮ್ಮ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಆಗಿ ಬರುವಂತದ್ದು. ಓಕೆ, ನಾವು ವಿತೌಟ್ ಗ್ಲಾಸ್ ಕೊಡ್ತಾ ಇದ್ದೀವಿ ಸರ್. ಇದು ಗ್ಲಾಸ್ ಏನ್ ಪೇಮೆಂಟ್ ಬರುತ್ತೆ, ಇದು ಅಡಿಷನಲ್ ಆಗಿ ಓನರ್ಸ್ ಪೇಮೆಂಟ್ ಮಾಡ್ತಾರೆ ಸರ್. ಇದಕ್ಕೆ ಗ್ಲಾಸ್ ಇರುತ್ತೆ ಅಲ್ಲ? ಹೌದು ಸರ್, ಇದು ಟಫನ್ ಗ್ಲಾಸ್ ಬರುತ್ತೆ. ಇದರಲ್ಲಿ ನಿಮ್ಗೆ 12 mm ಬರುತ್ತೆ, 8 mm ಬರುತ್ತೆ, 4 mm ಬರುತ್ತೆ. ಅದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಆಮೇಲೆ ಕಾಲ್ ತಗೊಂಡು ಮಾಡ್ಕೊಟ್ಟಿದೆ ಸರ್. ಇದು ಕೂಡ CNC ಕಟ್ಟಿಂಗ್ ಸರ್. ಇದು CNC ಕಟ್ಟಿಂಗ್ ಬಂದ್ಬಿಟ್ಟು ನಮ್ಮ ಫ್ರಂಟ್ ಎಲಿವೇಶನ್ ಪರ್ಪಸ್ಗೋಸ್ಕರ ಇದು ಸಪರೇಟ್ ಆಗಿ ಮಾಡಿಸಿರೋದಂತ ಸರ್. ನಾವು ಡಿಸೈನ್ಸ್ ಮುಂಚೆನೆ ಕ್ಲೈಂಟ್ ಗೆ ಡಿಸ್ಕಷನ್ ಮಾಡ್ಬಿಟ್ಟು ಎಲಿವೇಶನ್ ಅಲ್ಲಿ ಕೊಟ್ಟಿರ್ತೀವಿ ಸರ್. ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಬರುತ್ತೆ, ನಮ್ಮ ಪ್ಯಾಕೇಜ್ ಬರೋದಿಲ್ಲ.
ಓಕೆನಾ. ಅದನ್ನ ಡಿಸ್ಕಷನ್ ಮಾಡಿದಾಗ ಅದ್ರ ಡಿಸೈನ್ಸ್ ಓಕೆ ಆದಾಗ ಅವರು CNC ಕಟಿಂಗ್ ನಮ್ಗೆ ಬೇಕು, ಸಿವಿಲ್ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಈ ತರ ಡಿಸೈನ್ಸ್ ಮಾಡಿದ್ರೆ ಚೆನ್ನಾಗುತ್ತೆ ಸರ್ ಅಂತ ಡಿಸ್ಕಷನ್ ಮಾಡಿ ಓಕೆ ಮಾಡಿ ಮಾಡಿಸ್ಕೊಂಡಿರೋದು ಸರ್. ಸೂಪರ್ ಸರ್. ಈಗ ನಾವು ಈ ತರ ಕಿಟಕಿಗಳನ್ನೆಲ್ಲ ನೋಡಿದ್ವಿ. ಹೌದು. ಅದು ಈ ಕಲರ್ ಅಲ್ಲಿ ನಾವು ನೋಡಿಲ್ಲ. ಎಲ್ಲ ಒಂಥರ ವೈಟ್ ಇರುತ್ತೆ, ಇಲ್ಲ ಕ್ರೀಮ್ ಕಲರ್ ಇರುತ್ತೆ. ಇದು ಒಂಥರ ವುಡ್ ಕಲರ್ ಇದೆ ಸರ್. ಇದು ವುಡನ್ ಕಲರ್ ನಾವು ಏನಕ್ಕೆ ಮಾಡಿಸಿದೀವಿ ಅಂದ್ರೆ ಇಲ್ಲಿ ನಿಮ್ಗೆ ಮೇನ್ ಡೋರ್ ಬಂದ್ಬಿಟ್ಟು ನಾವು ಇದು ಹುಡ್ಡಲ್ ಮಾಡಿಸಿರೋದು ಓಕೆನಾ. ಇದು ಹುಡ್ಡಲ್ ಕಲರ್ ಮಾಡಿದಾಗ ಇದು UPVC ವಿಂಡೋಸ್ ಮಾಡಿಸಿದೆ ಸರ್. ಇದು UPVC ವಿಂಡೋಸ್ ಅಲ್ಲಿ ನಿಮ್ಗೆ ಕಲರ್ ತುಂಬಾ ಟೈಪ್ಸ್ ಇದೆ ಸರ್. ಇದು ವುಡನ್ ಕಲರ್ ನಿಮಗೆ UPVC ವಿಂಡೋಸ್ ಬರುತ್ತೆ. ಇದಕ್ಕೆ ನಿಮಗೆ ಮಸ್ಕಿಟೋ ಮೆಸ್ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಆಗಿ ಬರುತ್ತೆ ಸರ್. ಇದು ಓಕೆನಾ. ಇಲ್ಲಿ ನಿಮ್ಗೆ ಮೂವ್ಮೆಂಟ್ ಮಾಡೋಕೆ ಕಷ್ಟ ಆಗುತ್ತಲ್ಲ ಸರ್. ಈಗ ಡೋರ್ ತೆಗಿಬೇಕಂದ್ರೆ ವುಡನ್ ವಿಂಡೋ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ UPVC ವಿಂಡೋಸ್ ವುಡನ್ ಕಲರ್ ಆಗಿಬಿಟ್ಟು ನಾವು ಮಾಡ್ಕೊಟ್ಟಿರೋದು ಸರ್. ಚೆನ್ನಾಗಾಯ್ತು ಅದು. ಹಾ ಸರ್. ಇದು ಮಸ್ಕಿಟೋ ಮೆಸ್ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಆಗಿ ಬರುತ್ತೆ ಸರ್. ನಿಮಗೆ ಇದು ನಿಮಗೆ 2.5 ಟ್ರ್ಯಾಕ್ ಬರುತ್ತೆ ಸರ್. ಇದು ಏನ್ ಸರ್ ಇದೀಗ? ಸರ್ ಇದು ನಿಮಗೆ ಬಟ್ಟೆ ಹಾಕಕ್ಕೆ ಸರ್. ಇದು ಎಸ್ಪೆಷಲಿ ಬಂದ್ಬಿಟ್ಟು ನಾವು SS ವರ್ಕ್ ಮಾಡಿ ಕೊಟ್ಟಿರ್ತೇವಲ್ಲ ಸರ್. ಈಗ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ SS ಬರ್ತಾ ಇದೆ ಅಂದಾಗ ಸ್ವಲ್ಪ ಅದರಲ್ಲಿ ಬಜೆಟ್ ಅಮೌಂಟ್ ಸೇವ್ ಆಯ್ತು. ಅದಕ್ಕೋಸ್ಕರ ಕ್ಲೈಂಟಿಗೋಸ್ಕರ ನಾವು ಮಾಡಿಸ್ಕೊಟ್ಟಿರಂತಾರೆ ಸರ್. ಇದು ಬಟ್ಟೆ ಹಾಕಕ್ಕೆ ಚೆನ್ನಾಗಿದೆ ನೋಡಿ. ಹಿಂಗ್ ಮಾಡಿ ಬಟ್ಟೆ ಹಿಂಗ್ ಹಾಕಿ ಕೆಳಗೆ ಇಳಿಸ್ಬಿಟ್ಟು ಹಾಕಿ ಮತ್ತೆ ಮೇಲ್ ಹಾಕಿ ಹಿಂಗ್ ಲಾಕ್ ಮಾಡ್ಬೋದು. ನಿಮ್ ಕಡೆಯಿಂದ ಅವ್ರಿಗೆ ಮಾಡ್ಕೊಟ್ಟಿದ್ದೆ. ಎಲ್ಲಾ ಫ್ಲೋರ್ ಅಲ್ಲೂ ಇದೆ. ಇದು ಎಲ್ಲಾ ಫ್ಲೋರ್ ಅಲ್ಲೂ ಪ್ರಯೋಜನ ಮಾಡ್ಕೊಟ್ಟಿದೆ ಸರ್. ಅದೇ ರೀತಿ ಬಂದ್ಬಿಟ್ಟು ನಿಮ್ಗೆ ಲಿಫ್ಟ್ ರೂಮ್ ಬರ್ತಾ ಇದೆ. ನಾವು ಕೆಳಗಡೆ ತೋರಿಸಿದ್ವಲ್ಲ, ಮೇಲ್ಗಡೆ ಅಸಹ್ಯ ಕಾಣಿಸ್ಕೊಳ್ಳೋದು ನಾವು ಪ್ರಯೋಜನ ಮಾಡಿದಂಥದ್ದು ಬಟ್ಟೆದು. ಅದೇ ರೀತಿ ಈಗ ನಿಮ್ಗೆ ಟೆರೆಸ್ ಬರುತ್ತೆ ಸರ್. ಇದು ನಿಮ್ಗೆ ಎಲ್ಲ ಫುಲ್ ಓಪನ್ ಟೆರೆಸ್ ಬರುತ್ತೆ. ನಾವಾಗ್ಲೇ ಹೇಳಿದ್ವಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೀವಂತ. ಇಲ್ಲೇ ಇದೆ ನೋಡಿ ಮೆಟ್ರೋ ಸ್ಟೇಷನ್. ಸೊ ಇದೇ ಮೆಟ್ರೋ. ಓಕೆ. ಅದರ ಹಿಂಭಾಗನೇ ನಾವಿರುವಂತದ್ದು. ಇಲ್ಲಿ ಒಂದು ಟೆರೆಸ್ ಮೇಲೆ ಎಲ್ಲ ನಿಮ್ಗೆ ಇದ್ರ ಮೇಲೆ ಏನ್ ರೂಮ್ ಮಾಡಿದ್ ಸರ್ ಇದು? ಸರ್ ಇದು ನಿಮ್ಗೆ ಹೆಡ್ ರೂಮ್ ಬರುತ್ತೆ ಸರ್. ಇದು ನಿಮ್ಗೆ ಇದು ಲಿಫ್ಟ್ ಹೆಡ್ ರೂಮ್ ಸರ್. ಇದು ಓಕೆ. ಇದು ನಿಮ್ಗೆ ಈ ತರ ಇದೆ, ಬನ್ನಿ ಸರ್ ತೋರಿಸ್ತಾ ಇದೆ. ಇಲ್ಲಿ ಒಂದು ರೇಲಿಂಗ್ಸ್ ಬರುತ್ತೆ ಸರ್ ನಿಮ್ಗೆ. ಓಕೆ. ಇದು ರೇಲಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಮೇಲ್ಗಡೆ ಲಿಫ್ಟ್ ಡೋರ್ ಕೂಡ ಮಾಡ್ಕೊಡ್ತಾ ಇದೆ. ಓಕೆ. ಈ ರೇಲಿಂಗ್ಸ್ ಕೂಡ ಓಪನ್ ಮಾಡಕ್ ಆಗತ್ತಲ್ಲ? ಹೌದು ಸರ್. ಓಪನ್ ಮಾಡಬಹುದು ಸರ್. ಇದು ನಿಮಗೆ ತೋರಿಸಿ. ಓಹೋ ವಾವ್ ಸೂಪರ್. ಓ ಹಂಗೆ ಮಾಡಿಬಿಟ್ಟು ನಿಮ್ಗೆ ಅಲ್ಲಿ ಟಚ್ ಮಾಡುತ್ತೆ ಸರ್. ಇದು ಗೋಡೆಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗದಂಗೆ. ಓಕೆ ಸೂಪರ್. ಬೇಡ ಅಂದ್ರೆ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಇಡಬಹುದು. ಇಡಬಹುದು ಸರ್ ಹಂಗೆ. ಎಸ್. ಓಕೆ. ಅದೇ ರೀತಿ ಮೇಲ್ಗಡೆ ಲಿಫ್ಟ್ ಹೆಡ್ ರೂಮ್ ಬರ್ತಾ ಇದೆ. ಅದೇ ಹೆಡ್ ರೂಮ್ ಅಲ್ಲಿ ನಿಮಗೆ ಒಂದು ಸೇಫ್ಟಿ ಗ್ರಿಲ್ ಕೂಡ ಡೋರ್ ಕೂಡ ಮಾಡ್ಕೊಟ್ಟಿದ್ದೀವಿ. ಓಕೆ. ಓಕೆನಾ. ಅದೇ ರೀತಿ ಇದು ಟೆರೆಸ್ ಸರ್ ನಿಮಗೆ. ಇದೀಗ ಇಲ್ಲೂ ಹೋಗ್ಬೋದಾ? ಹೌದು ಸರ್. ಇದು ಒಂದು ಟ್ಯಾಂಕ್ ರೂಮ್ ಮಾಡ್ಕೊಟ್ಟಿದ್ದೇವಲ್ಲ ಸರ್ ಈಗ ಒಳಗಡೆ. ಅದೇ ರೀತಿ ನಿಮಗೆ ಟೆರೆಸ್ ಹೋಗ್ಬಿಟ್ಟು ಮೇಲ್ಗಡೆ ನಿಮಗೆ ಸೋಲಾರ್ ಬರ್ತಾ ಇದೆ, ಟ್ಯಾಂಕ್ ರೂಮ್ ಬರ್ತಾ ಇದೆ. ಅದಕ್ಕೊಂದು ಸ್ಪೇಸ್ ಕೂಡ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿದ್ದೀವಿ ಸರ್. ಇಲ್ಲಿ ಒಂದು ರೂಮ್ ಇದು. ಇದು ನಿಮಗೆ ಬ್ಯಾಚುಲರ್ ರೂಮ್ ಬರುತ್ತೆ ಸರ್. ನಿಮ್ ಕೆಳಗಡೆ ಸೇಮ್ ಮಾಡಿ ರೂಮ್ ಇತ್ತಲ್ಲ, ಅದೇ ರೀತಿ ನಿಮಗೆ ಟೈಲ್ಸ್ ವುಡನ್ ಫ್ಲೋರಿಂಗ್ ಟೈಲ್ಸ್ ಹಾಕೊಂಡಿದ್ದಾರೆ ಇದಕ್ಕೆ. ಇದಕ್ಕೆ ನಿಮಗೆ ಕಾಟ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಈ ಟೈಲ್ಸ್ ಕಡಿಮೆ ಆಗುತ್ತಾ ಸರ್? ಸರ್ ಇದು ಕಡಿಮೆ ಅಂದ್ರೆ ನಮ್ಮ ಪ್ಯಾಕೇಜ್ ಬಂದ್ಬಿಟ್ಟು 75 rupees ಕೊಡ್ತಾ ಇದೆ ನಾವು. 75 ಇಂದ 100 rupees ಒಳಗಡೆ. ಅದರಲ್ಲಿ ನಿಮಗೆ ಸ್ವಲ್ಪ ಬಜೆಟ್ ಕಡಿಮೆನೇ ಆಗುತ್ತೆ ಸರ್. ನಿಮ್ಗೆ ಅಪ್ ಟು ಇದು 50 rupees ಗೆ ಸಿಗುತ್ತೆ ಸರ್. ಸ್ವಲ್ಪ ಇಲ್ಲಿ ವಾಶ್ರೂಮ್ ಬಂದ್ಬಿಟ್ಟು ನಿಮ್ಗೆ ಈ ಕಡೆ ಇದೆ ಸರ್. ನಿಮಗೆ ಇಲ್ಲಿ ಮಾಡಿದೆ. ಓಹೋ ಡೋರ್ ಪಕ್ಕನೇ ಇದೆ. ಇಲ್ಲೂ ಕಾಣಿಸಲ್ಲ. ಇಲ್ಲಿ ಕಾಣಿಸಲ್ಲ ಸರ್. ಇದಕ್ಕೆ ನಿಮ್ಗೆ ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ಸರ್. ಇದು ಓನರ್ ಪರ್ಪಸ್ ಮಾಡ್ಕೊಂಡಿರೋದು. ಇದು ಪರ್ಸನಲ್ ಏನಾದ್ರು ಮೀಟಿಂಗ್ ಪಾರ್ಟೀಸ್ ಆ ಥರ ಏನಾದ್ರೆ ಮಾಡೋಕ್ಕಿಂತ ಮಾಡಿದೆ ಸರ್. ಅಪ್ ಟು ನಿಮಗೆ 10 feet ಇದು ನಿಮಗೆ ಬರ್ತಾ ಇದೆ ಸರ್. ನಿಮಗೆ ಇದು ನಿಮಗೆ ಗ್ಲಾಸ್. ಇದು ಒಂದು ಚೆನ್ನಾಗಿದೆ ಸರ್. ಸರ್ ಇದು ನಿಮಗೆ ನೋಡಿ. ವಾವ್. ಇಲ್ಲಿ ನೋಡಿ ಹಿಂಗಿರುತ್ತಾ? ಹಿಂಗ್ ಮಾಡ್ಕೊಂಡ್ರೆ ಟವೆಲ್ಸ್ ಗಳನ್ನೆಲ್ಲ ಹಾಕಬಹುದು. ಇದು ನಮ್ಮ ಪ್ಯಾಕೇಜ್ ನಾವು ನಿಮ್ಗೆ ಕೊಟ್ಟಿರ್ತೇವಲ್ಲ ಸರ್. ಈಗ ಅಪ್ ಟು ನಿಮಗೆ 30,000 ತನಕ ನಾವು ಪ್ರೀಮಿಯಂ ಪ್ಯಾಕೇಜ್ ಕೊಡ್ತಾ ಇದೀವಿ. ಒಂದು ಬಾತ್ರೂಮ್ ಫಿಟ್ಟಿಂಗ್ಸ್. ಅದರಲ್ಲಿ ಸ್ವಲ್ಪ ಬಜೆಟ್ ಸೇವ್ ಮಾಡ್ಕೊಂಡು ತಗೊಂಡ್ರಂತ ಸರ್ ಕ್ಲೈಂಟ್ಸ್ ಎಲ್ಲ. ಡ್ರೈ ಮತ್ತೆ ವೆಟ್ ಏರಿಯಾ ಇದೆಯಲ್ಲ ಇಲ್ಲಿ? ಹೌದು ಸರ್. ಇಲ್ಲಿ ನಿಮಗೆ ಡ್ರೈ ಮತ್ತೆ ವೆಟ್ ಏರಿಯಾ ಎರಡು ಕೂಡ ಸಪರೇಟ್ ಮಾಡಿದ್ದೀವಿ. ಇದು ಓಕೆ. ಇದು ನಿಮಗೆ ಸೈಜ್ ಬಂದ್ಬಿಟ್ಟು 5x10 ಇದೆ ಸರ್ ನಿಮಗೆ. ಸೊ ಮೇಲ್ಗಡೆನು ಸೈಡಿಗೆ ಗ್ರಾನೈಟ್ ಅನ್ನು ಹಾಕಿದ್ದೀರಾ? ಹೌದು ಸರ್. ಹೌದು. ಈಗ ಎಲ್ಲರೂ ಹೇಳ್ತಿರ್ತಾರಲ್ಲ ಸರ್, ಪ್ಯಾರಾಪೆಟ್ ವಾಲ್ ಮೇಲೆ ನೀರು ಬಿದ್ಬಿಟ್ಟು ಕ್ರ್ಯಾಕ್ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮೇಲ್ಗಡೆ ಗ್ರಾನೈಟ್ ಹಾಕ್ಬಿಟ್ಟು ಇದಕ್ಕೆ ಆಕ್ಚುಲಿ ಹಾಕ್ಬೇಕು. ಹಾಕಿದಾಗ್ಲೇ ಏನು ಸಮಸ್ಯೆ ಆಗೋದಿಲ್ಲ. ಆಮೇಲೆ ಅಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಪ್ರಾವಿಷನ್ ಕೂಡ ನಿಮಗೆ ಫೇಸ್ ಕೊಟ್ಟಿದೆ ಸರ್. ಅದಕ್ಕೂ ನಿಮಗೆ ಫುಲ್ ಎಲ್ಲ ಟೈಲ್ಸ್ ಗ್ರಾನೈಟ್ ಹಾಕ್ಬಿಟ್ಟು ಪ್ರಾವಿಷನ್ ಮಾಡ್ಕೊಟ್ಟಿದೆ. ಎಸ್. ಮೆಟ್ರೋ ಹೋಗ್ತಿದೆ ನೋಡಿ ಅಲ್ಲಿ. ಸೂಪರ್. ಖುಷಿ ಆಯ್ತು ಸರ್. ಒಂದು ಒಳ್ಳೆ ಮನೆಯನ್ನ ತೋರಿಸಿದ್ವಿ. G+3 ಇದು ಸಣ್ಣ ಮನೆ ಅಲ್ಲ, ದೊಡ್ಡ ಮನೆ. ಸ್ವಲ್ಪ ವಿಡಿಯೋ ಲೆಂತಿ ಆಗಿರ್ಬಹುದು, ಆದ್ರೆ ನೋಡಿದವರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಇವತ್ತು ಸಿಕ್ಕಿರಬಹುದು ಅಂತ ಅನ್ಕೊಂತೀನಿ. ಜೊತೆಗೆ ನಿಮ್ಮನ್ನ ನಾವು ಒಂದು 2-2.5-3 ವರ್ಷದಿಂದನೂ ಪರಿಚಯ ಮಾಡಿಸ್ತಾನೆ ಇದೀವಿ ನಮ್ಮ ಹೆಗ್ಗದ್ದೆಯಲ್ಲಿ. ಇವ್ರು ಕಟ್ಟಿರುವಂತ ಎಲ್ಲಾ ಮನೆಗಳ ವಿಡಿಯೋನು ಹೆಗ್ಗದ್ದೆ ಸ್ಟುಡಿಯೋದಲ್ಲೇ ಮಾಡಿದ್ದು ಅನ್ನುವಂತ ಹೆಮ್ಮೆ ಕೂಡ ಇದೆ. ಸೊ ಕ್ಲೈಂಟ್ಸ್ ಕೂಡ ಹಾಗೆ ನಿಮ್ ಜೊತೆಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ತುಂಬಾ ಪೀಸ್ಫುಲ್ ಆಗಿ ನಿಮ್ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಕೊಡ್ತಾರೆ. ಅವ್ರು ಮುಗಿತಾ ಇದ್ದಂಗೆ ನಮ್ಮನೆ ಅನ್ನೋ ತರ ನಮಗೂ ಒಂದು ಫೀಲ್ ಬರ್ತಾ ಇರುತ್ತೆ. ಅದಕ್ಕೆ ಸರ್ ಕ್ಲೈಂಟ್ ಎಲ್ಲ ತುಂಬಾನೇ ಸಪೋರ್ಟಿಂಗ್ ಆಗಿದ್ರೆ ನಾವು ಯಾವ ತರ ಬೇಕೋ ಆ ತರ ಕನ್ಸ್ಟ್ರಕ್ಷನ್ ಮಾಡಕ್ ನಾವು ತುಂಬಾ ಸ್ಟಾರ್ಟಿಂಗ್ ಡಿಸೈನಿಂಗ್ ಇಂದ ಹಿಡಿದು ಎಂಡ್ ಕೀ ಕೊಡೋವರೆಗೂ ನೀವು ಪ್ರಾಜೆಕ್ಟ್ ಅನ್ನ ಮಾಡಿ ಕೊಡ್ತೀರಾ. ಅದರಲ್ಲೂ ಇದನ್ನ 10 ತಿಂಗಳಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ
ಬಜೆಟ್ ಫ್ರೆಂಡ್ಲಿ ಆಗಿ ಇಷ್ಟು ಚೆನ್ನಾಗಿದೆ. ಇದೊಂಥರ ಪ್ರೀಮಿಯಂ ಇದರಲ್ಲಿ ಹೌದು ಸರ್, ಮೀಡಿಯಮ್ ಪ್ರೀಮಿಯಂ ಎರಡು ಮರ್ಜ್ ಮಾಡಿ ಕಟ್ಟಿರ್ತಾರೆ ನಿಮ್ಗೆ. ಆಲ್ಮೋಸ್ಟ್ ಪ್ರೀಮಿಯಂ ಲುಕ್ ಕೊಟ್ಟಿದೆ ಸರ್ ಫೈನಲ್ ಫಿನಿಶಿಂಗ್. ಇನ್ನೂ ಸ್ವಲ್ಪ ನೀವು ಇಂಟೀರಿಯರ್ ಎಲ್ಲ ಕ್ಲೀನ್ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಬಟ್ ನೀವು ಬಂದಿದ್ರಲ್ಲ ಅದಕ್ಕೋಸ್ಕರ ಸ್ವಲ್ಪ ಆನ್ ಗೋಯಿಂಗ್ ಪ್ರಾಜೆಕ್ಟ್ ತೋರ್ಸೋಣ ಅನ್ನೋ ಇದಕ್ಕೋಸ್ಕರ ತೋರಿಸ್ಕೊಟ್ಟಿದೆ ಸರ್ ಇದನ್ನ. ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಖುಷಿ ಆಯ್ತು. ಬೆಂಗಳೂರು ಮಾತ್ರ ವರ್ಕ್ ಮಾಡ್ತೀರಾ ಅಥವಾ ಬೇರೆ ಕಡೆನೂ ಎಲ್ಲ ಮಾಡ್ತೀರಾ ಹೇಗೆ ಸರ್? ನಾವು ಆಲ್ಮೋಸ್ಟ್ ನೀವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ರಲ್ಲ ಸರ್, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ, ತುಮಕೂರಲ್ಲಿ ಕೂಡ ಮಾಡ್ತಾ ಇದೀವಿ. ಮೈಸೂರಲ್ಲಿ ಮುಂಚೆ ಮಾಡ್ತಾ ಇದೀವಿ ಸರ್. ಪ್ರೆಸೆಂಟ್ ಇವಾಗ ಎಲ್ಲ ಪ್ರಾಜೆಕ್ಟ್ ಕ್ಲೋಸ್ ಆಗಿದೆ. ಇಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಎಲ್ಲ ನಡೀತಾ ಇದೆ ಸರ್. ಆಲ್ ಓವರ್ ಕರ್ನಾಟಕನೂ ಮಾಡ್ಬೇಕಂತ ಡಿಸೈಡ್ ಆಗಿದೀವಲ್ಲ ಸರ್ ಮುಂಚೆನೇ ಹೇಳ್ತೀವಿ. ಎಸ್, ನೋಡಿ ವೀಕ್ಷಕರೇ, ನಾನು ಇವರನ್ನ ಯಾಕೆ ಈ ಮನೆಯನ್ನ ತೋರಿಸುವುದರ ಮೂಲಕ ಮತ್ತೊಮ್ಮೆ ನಿಮಗೆ ಪರಿಚಯ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವ್ರು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಅಲ್ಲಿ ಏನಾಗ್ತಾ ಇದೆ, ಸೈಟಿಗೆ ಒಬ್ರು ಇಂಜಿನಿಯರ್ ಅಂತ ಇರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ, ಜೊತೆಗೆ ವಾಟ್ಸಪ್ ಅಲ್ಲೂ ಕೂಡ ನಿಮ್ಗೆ ಒಂದು ಮನೆ ಅಂತ ಕಟ್ತಾ ಇರ್ಬೇಕಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಆ ಓನರ್ ಹೋಗ್ತಾ ಇರುತ್ತೆ. ಹೌದು ಸರ್, ಪ್ರತಿ ದಿನ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ. ಸೈಟ್ ಇಂಜಿನಿಯರ್ಸ್ ಬಂದ್ಬಿಡಿ, ಎವ್ರಿಡೇ ಏನೇನು ಕೆಲಸ ಆಗ್ತಿದೆ, ಎಷ್ಟು ಜನ ಲೇಬರ್ ಬಂದಿದ್ದಾರೆ, ಇವತ್ತು ಏನು ವರ್ಕ್ ನಾನು ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಾ ಕ್ಲೈಂಟಿಗೂ ಒಂದು ಭಯ ಇರುತ್ತೆ ಸರ್. ಈಗ ಕನ್ಸ್ಟ್ರಕ್ಷನ್ ನಾನು ಮಾಡ್ತಾ ಇದ್ದೀನಿ, ನಾನು ಆಫೀಸಲ್ಲಿ ಹೋಗಿದ್ದೀನಿ, ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ತಾರೋ ಏನೋ ಅಪ್ಡೇಟ್ ಬರುತ್ತೋ ಇಲ್ವೋ ಅನ್ನೋ ಭಯ ಇರುತ್ತಲ್ಲ, ಆ ಭಯ ಯಾವುದೇ ರೀತಿ ನಮ್ಮ ಇದರಲ್ಲಿ ಬರಲ್ಲ ಸರ್ ಕನ್ಸ್ಟ್ರಕ್ಷನ್. ಅದನ್ನ ಮಾಡ್ಕೊಳ್ತೇವೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ನಮಗೆ ಒಂದು ಮನೆ ಅಂತ ಹೇಳಿದ್ರೆ ಒಂದು ವಯರ್ ಒಳಗಡೆ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯೂಸ್ ಮಾಡುವಂಥ ಟೈಲ್ಸ್ ಇರ್ಬೋದು ಅಥವಾ ನಾವು ತಗೊಳ್ಳುವಂಥ ಕೆಲವೊಂದು ಲೈಸೆನ್ಸ್ಗಳಿರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಕನ್ಸ್ಟ್ರಕ್ಷನ್ಸ್ ಅವರೇ ಬಂದು ಮನೆಯನ್ನು ಕಟ್ಟೋದ್ರಿಂದ ಕೆಲವೊಬ್ರು ಹೇಳ್ಬೋದು ದುಡ್ಡು ಉಳಿತಾಯ ನಾವೇ ಮಾಡ್ಬೋದು. ಇಲ್ಲ, ಖಂಡಿತವಾಗಿ ಇವ್ರುಗಳಿಗೆ ಕೊಟ್ರೇನೆ ನಮ್ಮ ದುಡ್ಡು ಉಳಿತಾಯ, ಟೆನ್ಷನ್ ಉಳಿತಾಯ ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೇನಾದರೂ ಮನೆಯನ್ನು ಕಟ್ಟಬೇಕು ಅಂತ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರ ನಂಬರು, ಆಫೀಸು, ಅಡ್ರೆಸ್ಸು, ವಿಳಾಸ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಸೊ ಒಂದ್ಸಲ ಅದನ್ನು ಕೂಡ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.